ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಹಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇವತ್ತು ಪಕ್ಷ ಮಾಸದ ಅವಿಧವಾ ನವಮಿ ಶ್ರಾದ್ದ. ಅವಿಧವಾ ನವಮಿ ದಿನ ಇವತ್ತು. ಯಾರು ಮುತ್ತೈದೆಯರು ತಾವು ಹೋಗಿದ್ದಾರೋ ಅವರಿಗೋಸ್ಕರ ಅತ್ಯಂತ ಪವಿತ್ರವಾದ ದಿನ. ಮುತ್ತೈದೆಯಾಗಿ ಹೋದ ಮಕ್ಕಳು ಇವತ್ತು ತಮ್ಮ ತಾಯಿಯನ್ನು ಕುರಿತು ಶ್ರಾದ್ದ ಮಾಡ್ತಕ್ಕಂಥ ಸಂದರ್ಭ. ಕೆಲವ್ರಿಗೆ ತಪ್ಪು ಕಲ್ಪನೆ ಇದೆ, ಅಪ್ಪ ಇರುವಾಗ ಪಿಂಡ ಪ್ರದಾನ ಮಾಡಬಾರ್ದು ಅಂತ ತಿಳ್ಕೊಂಡು. ಏನು ಸಂಬಂಧ ಇಲ್ಲ. ವಿಧವಾನವಮಿ ಶ್ರಾದ್ದವನ್ನೂ ಸಹ ಚಟಶ್ರಾದ್ದದ ವಿಧಿಯಿಂದ ಪಿಂಡ ಪ್ರದಾನ ರೀತಿಯಲ್ಲೇ ಶ್ರಾದ್ದವನ್ನು ಮಾಡಬೇಕು. ಭಗವಂತನಿಗೆ ಏರಿಸಿದ ನಿರ್ಮಾಲ್ಯ ಹೂ ತುಳಸಿಗಳನ್ನು ಪಿಂಡಕ್ಕೆ ಏರಿಸಬಹುದು. ಮುತ್ತೈದೆ ಅಂತ ತಿಳ್ಕೊಂಡು ಅಂತೇಳಿ ಅರಿಶಿನ ಕುಂಕುಮ ಸರ್ವತ ಹಾಕಬೇಡಿ. ಅರಿಶಿನ ಕುಂಕುಮವನ್ನು ಹಾಕೋದ್ರಿಂದಾಗಿ ಅಲ್ಲಿರ್ತಕ್ಕಂಥ ಪಿತೃಗಳು ಹೊರಟೋಗ್ಬಿಡ್ತಾರೆ. ತಪ್ಪದೆ ಮುತ್ತೈದೆಗೆ ಅಥವಾ ಮಾಡಿಸುವ ಬ್ರಾಹ್ಮಣರ ಹೆಂಡತಿ ಇದ್ರೆ ಇನ್ನೂ ಒಳ್ಳೆಯದು, ಅವರನ್ನು ಕರೆಯಿರಿ. ಅವರಿಗೆ ಬಾಗಿಣ, ಸೀರೆ, ಬ್ಲೌಸ್ ಪೀಸ್, ಹೂ, ಮುಡಿಲಿಕ್ಕೆ ಹೂವಿನ ಮಾಲೆ ಇತ್ಯಾದಿಗಳನ್ನು ಕೊಟ್ಟು ಸಂತೋಷಪಡಿಸಿ. ಈ ರೀತಿಯಾಗಿ ಅವಿಧಾನವೊಮ್ಮೆ ತಪ್ಪದೇ ಪ್ರತಿ ವರ್ಷವೂ ಮಾಡಬೇಕು. ಇವತ್ತು ಬ್ರಾಹ್ಮಣರಷ್ಟೇ ಮುತ್ತೈದೆಯರಿಗೂ ಮಹತ್ವಪೂರ್ಣವಾದಂಥ ಸ್ಥಾನ ಇದೆ. ಪ್ರಶ್ನೆ ಬರುತ್ತದೆ,
ತಂದೆ ಹೋದ್ಮೇಲೆ ಅವಿಧೋನಮಿ ಶ್ರಾದ್ದವನ್ನು ಮುಂದುವರಿಸಬೇಕೇ ಬೇಡವೆ? ನಿರ್ಣಯ ಸಿಂಧು ಅಂತನೂ ಧರ್ಮಶಾಸ್ತ್ರಕಾರ ಕಮಲಾಕರ ಭಟ್ಟ ಅವರ ಅಭಿಪ್ರಾಯದ ಪ್ರಕಾರ ಮುಂದುವರಿಸಬೇಕು ಅಂತ ಹೇಳಿ, ಮುಂದುವರಿಸಬೇಡ ಅಂತಕ್ಕಂಥವರ ಪ್ರಮಾಣಗಳು ನಿರಾಧಾರ ಅಂತ ಹೇಳ್ತಾನೆ. ಆದರೆ ಅನೇಕ ಪ್ರಬಲ ಪ್ರಮಾಣಗಳ ಪ್ರಕಾರ ಭರ್ತ್ರಾ ಸಹ ಏವ ಪತ್ನ್ಯಃ ಭಾಗಂ ಗೃಹಂತಿ ಅಂತನೂ ಅನೇಕ ಪ್ರಮಾಣಗಳು ಇರೋದರಿಂದ, ಶ್ಲೋಕ ನೆನಪಿಗೆ ಬರ್ತಾ ಇಲ್ಲ ನನಗೆ, ಇಂಥ ಸ್ಪಷ್ಟ ಪ್ರಮಾಣಗಳಿರೋದರಿಂದಾಗಿ ತಂದೆಯ ಜೊತೆಗೆ ಎಲ್ಲ ಬಂಧುಗಳು ಪಕ್ಷ ತಂದೆಯನ್ನು ಕುರಿತು ಪಕ್ಷ ಮಾಡುವಾಗ ಎಲ್ಲ ಬಂಧುಗಳು ಅದರಲ್ಲಿ ಬರೋದರಿಂದಾಗಿ ಪ್ರತ್ಯೇಕವಾಗಿ ಅವಿಧಾನವಮಿ ದಿವಸ ತಾಯಿಯನ್ನು ಕರೆಯುವ ಅವಶ್ಯಕತೆ ಇಲ್ಲ. ಆದರೆ ಮೊದಲೇ ವರ್ಷ ಮಾತ್ರ ಪಕ್ಷ ಇಲ್ಲದೇ ಇರೋದರಿಂದಾಗಿ, ಸರ್ವಪಿತೃ ಪಕ್ಷ ಅವನಿಗೆ ಅಧಿಕಾರ ಇಲ್ಲ ಇರೋದರಿಂದಾಗಲಿ, ಅವತ್ತು ಮಾತ್ರ ಗಂಡ ಹೋದ್ಮೇಲೆಯೂ ಕೂಡ ಅಪ್ಪ ಹೋಗಿ ಒಂದು ವರ್ಷದ ಒಳಗಾಗಿ ಮುತ್ತೈದೆಯಾಗಿ ಹೋಗಿರತಕ್ಕಂಥ ತಾಯಿ ಅವಿಧಾನವಮಿ ಶ್ರಾದ್ದವನ್ನು ಮಾಡಲೇಬೇಕು. ಅದರ ಮುಂದಿನ ವರ್ಷದಿಂದ ಇಲ್ಲ. ಇಷ್ಟು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ. ನಿನ್ನೆ ನಾವು ಪಿತೃಗಳ ಮಹಿಮೆಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೆವು. ವೈರಾಜರು ಅಂತಿಕೊಂಡಿರ್ತಕ್ಕಂತಹ ವಿರಾಟ್ ರೂಪಿಯಾದ ಬ್ರಹ್ಮನ ಮಕ್ಕಳು, ಅವ್ರದ್ದು ವೈರಾಜ ಪಿತೃಗಣಗಳು ಅಂತ ಅನ್ನೋ ಸಮೂಹ ಇದೆ. ಅವಳ ಮಾನಸ ಪುತ್ರಿ ಮೇನಾ ಹಿಮಾಲಯದ ಅಭಿಮಾನ ಜೊತೆಯಲ್ಲಿ ಮದುವೆ ಆಗ್ತಾಳೆ. ಮೈನಾಕ ಅಂತ ಒಂದು ಗಂಡ ಮಗು. ಆನಂತರ ಏಕಪಾಟಲ, ಏಕಪರ್ಣ, ಅಪರ್ಣ ಅಂತಕ್ಕಂತಹ 3 ಜನ ಹೆಣ್ಮಕ್ಳು ಹುಡ್ತಾರೆ. ವಾಯುದೇವರ ಸಹಾಯದಿಂದ ಮೈನಾಕ ಪರ್ವತ, ಬಂಗಾರದ ಪರ್ವತ, ಅದು ಹಿಂದೂ ಮಹಾಸಾಗರದಲ್ಲಿ ದಕ್ಷಿಣ ಸಮುದ್ರದಲ್ಲಿ ನೀರಿನಲ್ಲಿ ಇವತ್ತಿಗೂ ಇದೆ. ಕೆಳಗೆ ಮೇಲೆ ಬರುವ ಸಾಮರ್ಥ್ಯ ಅದಕ್ಕಿದೆ. ಈ ಪರ್ವತವೇ ಹನುಮಂತ ಲಂಕೆಗೆ ಹಾರುವಾಗ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಬನ್ನಿ ಅಂತೇಳಿ ಕರೆದವನು. ಏಕಪಾಟಲ ಅಂತಕ್ಕಂಥವಳನ್ನು ಜೈಗೀಶವ ಋಷಿಗಳ ಜೊತೆ ಮದುವೆ ಆಗಿದೆ. ಅವಳು ಮಹಾತಪಸ್ವಿನಿ. ಏಕಪರ್ಣ ಅಂತಕ್ಕಂಥವಳು ಕೂಡ ತಪಸ್ವಿನಿ, ಅವಳದು ಮದುವೆ ಆಗಿದೆ. ಕೊನೆಯ ಅಪರ್ಣ ಒಂದು ಎಲೆಯನ್ನು ಕೂಡ ತಿನ್ನದೆ ತಪಸ್ಸನ್ನು ಮಾಡುವ ಮಹಾನುಭಾವ. ಯಾವಳು ಅಗ್ನಿಯಲ್ಲಿ ತನ್ನನ್ನೇ ತಾನು ಆಹುತಿ ಕೊಟ್ಟಿರ್ತಕ್ಕಂಥ ಸತೀದೇವಿ ಇದ್ಲು, ಆ ಸತಿಯೇ ಈಗ ಪುನಃ ಪರ್ವತರಾಜನ ಪುತ್ರಿಯಾಗಿ ಹುಟ್ಟಿ ಬಂದಿದ್ದಾಳೆ. ಅಗಾಧವಾದ ಅತ್ಯಂತ ಶ್ರೇಷ್ಠವಾದಂಥ ತಪಸ್ಸಿನಿಂದ ರುದ್ರದೇವರನ್ನು ಒಲಿಸಿಕೊಂಡಿದ್ದಾಳೆ. ರುದ್ರದೇವರು ಅವಳನ್ನು ಪರೀಕ್ಷಿಸೋದಕ್ಕೋಸ್ಕರ ಆಶ್ರಮಕ್ಕೆ ಬಂದಿದ್ದಾರೆ, ಒಬ್ಬ ಬ್ರಹ್ಮಚಾರಿಯ ವೇಷದಿಂದ. ಕೇಳ್ತಾರೆ, ಏನಮ್ಮ ಹೆಣ್ಮಗಳು, 16-17 ವರ್ಷದವಳಿದ್ದಿ, ಒಳ್ಳೆ ತಾರುಣ್ಯ, ಆದರೆ ಪೂರ್ತಿ ಉಪವಾಸ ಇದ್ದು 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 ಸೊರಗೋಗಿದ್ದೆಯಲ್ಲ, ಯಾರಿಗೋಸ್ಕರ ಎಲ್ಲಷ್ಟೆಲ್ಲ ತಪಸ್ಸು ಅಂತ ಕೇಳ್ತಾಳೆ. ಆಗ ಅವಳ ಸಖಿಯರು ಹೇಳ್ತಾಳೆ, ಯಾಕೆ ಅವಳು ತಪಸ್ಸಿನಲ್ಲಿದ್ದಾಳೆ, ಮೌನ ವ್ರತದಲ್ಲಿ ಇಲ್ಲ, ಮತ್ತು ಅವಳು ಕೈಲಾಸಪತಿ ಶಂಕರನನ್ನು ಪಡೆಯಬೇಕು ಅಂತ ಹೇಳಿ ತಪಸ್ ಮಾಡ್ತಾ ಇದ್ದಾಳೆ, ತಾವು ಆಶೀರ್ವದಿಸಬೇಕು.
ಆವಾಗ ಆ ತಪಸ್ವಿ ರೂಪ ಅಂತ ಬ್ರಾಹ್ಮಣ ಹೇಳ್ತಾನೆ, ಎಂಥ ಹುಚ್ಚು ಹುಡುಗಿದ್ದಿ ನೀನು, ಶಂಕರನ ಮದುವೆ ಆಗ್ತೀಯ, ಆ ಕೈಲಾಸಪತಿಯನ್ನ ಏನು ನೋಡಿ ಮದುವೆ ಆಗ್ತಾ ಇದ್ದೆಮ್ಮ, ನೀನು ನೋಡಿ ಎಷ್ಟು ಸುಂದರ ಇದ್ದೆ. ಅವನು ಜಟ ಬಿಟ್ಕೊಂಡಿರ್ತಾನೆ, ಮುಖಕ್ಕೆಲ್ಲ ಭಸ್ಮ ಬಳಕೊಂಡಿರ್ತಾನೆ, ಪುರ ಶರೀರಕ್ಕೆ. ಹೋಗ್ಲಿ, ಆ ಭಸ್ಮ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಪೌಡರನ್ನು ತೆಗೆದುಕೊಳ್ಬೇಡ, ಅದು ಚಿತಾಭಸ್ಮ, ಶವ ಸುಟ್ಟ ಸ್ಮಶಾನದಿಂದ ತಂದ ಭಸ್ಮ ಮೈಗೆಲ್ಲ ಬಿಡ್ಕೊಳ್ತಾನೆ, ಹಚ್ಕೊಳ್ತಾನೆ. ಏನು ಹುಡುಗಿ, ಎಲೆ ಹುಡುಗಿ, ಎಲೆ ಪರ್ವತ ಪುತ್ರಿ ಪಾರ್ವತಿ, ಅವನ ಮುಖ ಅದು ಚೆನ್ನಾಗಿದೆಯಾ, ಇಲ್ಲೊಂದು ಕಣ್ಣು ಹತ್ರ ನೋಡೋಣ, ಚೆನ್ನಾಗಿ ಕಾಣಿಸ್ತದೆ. ಹೋಗ್ಲಿ, ಅವನ ಬಟ್ಟೆ ಆದ್ರೂ ಚೆನ್ನಾಗಿದೆಯಾ, ಆನೆ ಚರ್ಮ, ಬೆರಸ್ ಚರ್ಮ, ಅವನ ಹೇಗೆ ಅಪ್ಕೊಳ್ತೀಯ, ಚುಸ್ತದೆ. ಹೊಂದಿಕೊಂಡದ್ದು ಹುಲಿಯ ಚರ್ಮ ಇಲ್ಲ. ಹೋಗ್ಲಿ, ಅವನಿಗೆ ಹತ್ತಿರ ಆರಾಮ ಕೂತ್ಕೊಳ್ಬೇಕು ಅಂತ ತಿಳ್ಕೊಂಡಂತಂದ್ರೆ ಇಲ್ಲೊಂದು ಹಾವು, ಇಲ್ಲೊಂದು ಹಾವು, ಹೇಗೊಂದು ಹಾವು, ಇಲ್ಲೊಂದು ಹಾವು, ಇಲ್ಲೊಂದು ಹಾವು, ಇಲ್ಲೊಂದು ಹಾವು, ಹತ್ತಿರ ಹೋದ್ರೆ ಬುಸ್ ಅಂತಕ್ಕಂಥ ಹಾವುಗಳು. ಇಂಥ ಶಂಕರನ ಮದುವೆ ಆಗ್ತೀಯ ನೀನು, ಸಂಸಾರ ಹೇಗೆ ಮಾಡ್ತಿ? ನಿನಗಂತೂ ಯೋಗ್ಯನಲ್ಲ. ಆಗ ಏಕಾಗ್ರತೆಯಿಂದ ಮಾತನಾಡ್ತಾ ಇದ್ದರೂ ಕೂಡ ಆ ಕಾಲದಲ್ಲಿ ಅವಳು ಎದ್ದು ಬಿಡ್ತಾಳೆ. ಎದ್ದು ಹೇಳ್ತಾಳೆ, ಮಾತನಾಡಲಾರ್ದೆ ಇರ್ತಕ್ಕಂಥ ಹೇಳ್ತಾಳೆ, ನಾನು ಮೌನವ್ರತಲ್ಲಿದ್ದೇನೆ, ಅದನ್ನು ಕೆಡಿಸಿದ್ದೇನೆ. ನೀನು ಯಾರೇ ಆಗಿರು, ಋಷಿ ವೇಷದಿಂದ ಬಂದದರಿಂದಾಗಿ ನಾನು ನಿಮಗೆ ಬೈಯೋದಿಲ್ಲ, ಶಾಪ ಕೊಡೋದಿಲ್ಲ. ಆದರೆ ನನ್ನ ಆರಾಧ್ಯನಾದ ಶಂಕರನನ್ನು ನೀನು ನಿಂದೆ ಮಾಡ್ತಾ ಇದೆಯಲ್ಲ, ಅವನ ಜೊತೆ ಮದುವೆ ಆಗಬೇಡ ಅಂತ ತಿಳ್ಕೊಂಡಂತ ಇದೆಯಲ್ಲ, ಆ ಶಂಕರನ ಮಹಿಮೆ ನಿನಗೇನು ಗೊತ್ತಿದೆ? ಬ್ರಹ್ಮವಾಯುಗಳ ನಂತರ ಮನೋನಿಯಾಮಕನಾಗಿದ್ದು ಎಲ್ಲರ ಜೀವನದಲ್ಲಿ ಕೇವಲ ಮಂಗಲವನ್ನುಂಟು ಮಾಡುವ ಅದ್ಭುತ ಮಂಗಲಪ್ರದನಾದಂಥವನು. ಆದ್ದರಿಂದಲೇ ಅವನಿಗೆ ಶಿವ ಅಂತ ತಿಳ್ಕೊಂಡಂತ ಹೆಸರು. ಅಂಥ ಶಿವನನ್ನು ನಿಂದಿಸ್ತಾ ಇದ್ದೆ. ನೀವು ಸಾಮಾನ್ಯ ವ್ಯಕ್ತಿ ಆಗಿದ್ದರೆ ಹಲ್ಲನ್ನೇ ಕತ್ತರಿಸ್ತಾ ಇದ್ದೆ, ಅದು ನಾಲಿಗೆಯನ್ನು ಕತ್ತರಿಸ್ತಾ ಇದ್ದೆ. ಏನೋ ದೊಡ್ಡವರಾಗಿದ್ದೀರಿ, ಬಿಟ್ಟಿದ್ದೀರಿ, ನಾನೇ ಇಲ್ಲಿಂದ ಹೊರಟು ಹೋಗ್ತೇನೆ, ನನ್ನ ಪತಿಯನ್ನಿಂದೆ ನಾನು ಸಹಿಸೋದಿಲ್ಲ ಅಂತೇಳಿ ಪಾರ್ವತಿ ಎದ್ದು ಬಿಡ್ತಾಳೆ. 2 ಹೆಜ್ಜೆ ಮುಂದೆ ಬಂದಾಗ ಆ ಬ್ರಾಹ್ಮಣ ರೂಪದಿಂದ ಬಂದಿರತಕ್ಕಂಥ ರುದ್ರದೇವರು ಶಂಕರ ಅಡ್ಡ ತಡಿತಾನೆ. ನಿಲ್ ಪಾರ್ವತಿ, ನನ್ನ ಹೃದಯವನ್ನೇ ನೆನಪು ಕೊಟ್ಟಿದ್ದೆ, ನಿನ್ನ ಪ್ರೀತಿಯನ್ನು ಪರೀಕ್ಷಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದೆ, ಆದ್ದರಿಂದಾಗಿ ನಾವಿಬ್ಬರು ಪ್ರೀತಿಯಿಂದ ಇರೋಣ ಅಂತೇಳಿ ರುದ್ರದೇವರನ್ನು ಮದುವೆಯಾಗಿ ಜಗನ್ಮಾತೆ ಆಗ್ತಾಳೆ. ಇನ್ನು 2ನೇ ತರದ ಪಿತೃಗಳು ಅಂತಿಕೊಂಡಂತಂದ್ರೆ ಇವರಿಗೆ ಅಗ್ನಿಶ್ವಾತ್ತರು ಅಂತಿಕೊಂಡಂತೇಳಿ ಹೆಸರು. ಇವರು ಸೋಮಪದ ಅಂತನ್ನುವ ಲೋಕದಲ್ಲಿ ವಾಸ ಮಾಡ್ತಾರೆ. ಮರೀಚಿ ಅಂತಿಕೊಂಡ ಬ್ರಹ್ಮದೇವರ ಮಾನಸ ಪುತ್ರರು, ಅವರ ಮಕ್ಕಳಿವರು. ಇವರನ್ನು ದೇವತೆಗಳು ಸಹ ಪೂಜೆ ಮಾಡ್ತಾರೆ. ಇವಳು ಕೂಡ ಒಬ್ಬ ಮಾನಸ ಮಗಳನ್ನು ಪಡೆದಿದ್ರು. ಆ ಮಗಳಿಗೆ ಅಚ್ಚೋದ ಅಂತ ತಿಳ್ಕೊಂಡಂತೇಳಿ ಹೆಸರು. ಇವಳ ಮಾನಸ ಪುತ್ರಿ. ಒಂದ್ಸಲ ಇವಳು ತಪಸ್ಸಿಗೆ ಧ್ಯಾನಕ್ಕೆ ಕುತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ನಮ್ಮಪ್ಪ ಎಲ್ಲಿರ್ಬೋದು, ನಮ್ಮಪ್ಪನನ್ನು ಕಾಡೋದು ಹೇಗೆ, ಅಪ್ಪ ಅಮ್ಮ ಅಂತಿಕೊಂಡಂತಕ್ಕಂಥ ಒಂದು ಆಸಕ್ತಿ ಉಂಟಾಗ್ತಾ ಇದೆ.
ಹೇಗೆ ಕಾಣಲೆ? ಅಷ್ಟರಲ್ಲಿ ಆಕಾಶದಲ್ಲಿ ಒಂದು ದಿವ್ಯ ವಿಮಾನ ಹೊರಟಿತ್ತು. ದಿವ್ಯ ವಿಮಾನದಲ್ಲಿ ಒಬ್ಬ ಒಳ್ಳೆ ಅತಿ ಸುಂದರನಾದ ಪುರುಷ, ಅತಿ ಸುಂದರಿಯಾದ ಸ್ತ್ರೀ ಕೂತ್ಕೊಂಡಿದ್ರು. ಅವಾಗ ಅಚ್ಚೋದ ವಿಚಾರ ಮಾಡ್ತಾಳೆ, ಇವರೇ ದಿವ್ಯರಾದಂಥ ವ್ಯಕ್ತಿಗಳು ನನಗೆ ತಂದೆ ತಾಯಿಗೆ. ಯಾಕಂದರೆ ನಾನು ಹುಟ್ಟ ಯೋಗಿನಿ, ಯೋಗ ಸಾಮರ್ಥ್ಯದಿಂದ ಯಾವಾಗಲೂ ಆಕಾಶದಲ್ಲಿ ತಿರುಗಾಡುವ ಸಾಮರ್ಥ್ಯ ನನಗಿದೆ. ಬಹುಶಃ ಇಂಥ ತೇಜಸ್ವಿಗಳಿಂದ ನನ್ನ ತಂದೆ ಆಗಿರಬೇಕು ಅಂತೇಳಿ ಅವ್ರ ಎದುರಿಗೆ ಹೋಗಿ ಅಪ್ಪ ಅಮ್ಮ ನಮಸ್ಕಾರ ಅಂತ ಹೇಳಿದ್ದ. ಅಪ್ಪ ಅಮ್ಮ ಅಂತ ಹೇಳಿದ ಕ್ಷಣಕ್ಕೇನೆ ಅವಳ ಶಕ್ತಿ ಕ್ಷೀಣವಾಯಿತು. ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಆದಳು. ಆಕಾಶದಿಂದ ಶಕ್ತಿ ಕ್ಷೀಣವಾಗಿ ಕೆಳಗೆ ಬೀಳಬೇಕು ಅಂತಕೊಂಡಂತ ಅಷ್ಟರಲ್ಲಿ ಆವಾಗ ಜೋರಾಗಿ ಹೇಳ್ತಾ ಇದ್ಲು, ನನ್ನನ್ನು ಉಳಿಸಿ, ನನ್ನನ್ನು ಉಳಿಸಿ, ನನ್ನನ್ನು ಉಳಿಸಿ, ಬಚಾವ್ ಬಚಾವ್ ಬಚಾವ್. ಅಷ್ಟರಲ್ಲಿ ಅಗ್ನಿಶ್ವಾತರು ಅಂತ ಪ್ರಸಿದ್ಧರಾದ ಸೂಕ್ಷ್ಮ ಶರೀರವುಳ್ಳ ಮಹಾ ತೇಜಸ್ಸಿನಿಂದ ಯುಕ್ತರಾದ ಒಬ್ಬ ವ್ಯಕ್ತಿಗಳು ವಿಮಾನದಿಂದ ಬರುವಾಗ ನೋಡಿದರು. ಸ್ಥಿರೋಭವ ಅಂತ ಹೇಳಿದರು. ಆಗ ಅಚ್ಚೋದ ಕೆಳಗೆ ಬೀಳದೆ ಸ್ಥಿರಲಾಗಿದ್ದಾಳೆ. ಹತ್ತಿರ ಬಂದಾಕ ನಮಸ್ಕಾರ ಮಾಡಿ, ನಿಮ್ಮಿಂದ ಬಹಳ ಉಪಕಾರ ಆಯಿತು, ಬಹಳ ಉಪಕಾರ ಆಯಿತು. ಆದರೆ ನಾನು ಯೋಗಶಕ್ತಿ ಉಳ್ಳವಳು ಆಕಾಶದಿಂದ ಪತಿತಳಾಗಲಿಕ್ಕೆ ಕಾರಣ ಏನು? ಆಗ ಅವರು ಹೇಳಿದರು, ನಿನ್ನ ತಂದೆಯಾದ ನನ್ನನ್ನು ಬಿಟ್ಟು ಬೇರೆಯವರನ್ನ ತಂದೆ ತಾಯಿ ಅಂತ ಕರೆದಿಯಲ್ಲ. ದೇವತೆಗಳು ಇಂಥ ತಪ್ಪು ಮಾಡಬಾರ್ದು. ಮನುಷ್ಯರಿಂತ 100 ತಪ್ಪು ಮಾಡೋದು ದೇವರು ಕ್ಷಮಿಸ್ತಾನೆ. ಅಶಕ್ತರು ಅಂತ ತಿಳ್ಕೊಂಡಂತೆ ದೇವತೆಗಳು ತಪ್ಪು ಮಾಡಿದರೆ ಅವರು ಪತಿತರಾಗಬೇಕಾಗ್ತದೆ, ಭೂಮಿಗೆ ಬರಬೇಕಾಗ್ತದೆ. ಆದ್ದರಿಂದ ನಿನ್ನನ್ನು ನಾನು ತಡೆದಿದ್ದೇನೆ. ಆದರೆ ನೀನು ಪತಿತಳಾಗೋದು ನಿಶ್ಚಿತ. ಕೆಳಗೆ ಬಿದ್ದು ಮನುಷ್ಯ ಲೋಕಕ್ಕೆ ಹೋಗ್ತಕ್ಕಂಥ ನಿಶ್ಚಿತ. ಯಾಕೆ? ಯಾರನ್ನೋ ತಂದೆ ಅಂತ ಕರೆದಿಯಲ್ಲ. ತಂದೆ ಪದವಿ ಒಬ್ಬನಿಗೆ, ತಾಯಿ ಪದವಿ ಒಬ್ಬಳಿಗೆ ಅಷ್ಟೇ. ಉಳಿದವರು ಕೂಡ ಸುಮ್ಮನೆ ಹೆಸರಿಗೆ ಅವರು ವ್ಯವಹಾರಕ್ಕೆ ಮಾತ್ರ ಇರ್ತದೆ. ಅದು ನಿನ್ನಂಥ ದೇವತೆಯಿಂದ ತಪ್ಪಾಗಬಾರ್ದಾಗಿತ್ತು. ನನ್ನನ್ನು ಬಿಟ್ಟು ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ವಿಮಾನದಲ್ಲಿದ್ದವನು ಅಮಾವಸು ಅಂತನು ವಸು, ಆ ನಂತರ ಅದ್ರಿಕಾ ಅಂತಕ್ಕಂಥ ಅಪ್ಸರೆಯ ಜೊತೆಗೆ ವಿಹಾರಕ್ಕೆ ನಡೆದಿದ್ದ ಅಂಥವರನ್ನು ನೀನು ಅಪ್ಪ ಅಂತ ಕರೆದಿದ್ದರಿಂದಾಗಿ ನಿನ್ನ ತೇಜಸ್ಸು ಕಡಿಮೆಯಾಗಿ ಬೀಳ್ತಾ ಇದ್ದಿದೆ. ದೇವರಿಗೆ ಕ್ಷಮೆ ಕಳ್ಕೊ. ಆದರೆ ನೀನು ಭೂಮಿಗೆ ಹೋಗಿ ಮನುಷ್ಯರಾಗ್ತಕ್ಕಂಥದ್ದನ್ನು ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಂದೇ ಶಾಪ ಇದೆ. ಆದ್ದರಿಂದಾಗಿ ನೀನು ಆಯ್ತು ಲೋಕಕ್ಕೆ ಹೋಗು, ಕೆಲವು ದಿವಸ ಸರೋವರವಾಗಿರ್ತಿ, ಆನಂತರ ಮನುಷ್ಯರಾಗ್ತೆ, ಮತ್ತೇನು ಜೀವನದಲ್ಲಿ ಘಟನೆ ನಡೀತದೆ, ಹೋಗಿ ಮನುಷ್ಯರಾಗು ಅಂತಕೊಂಡಂತ ಅವರು ಕೂಡ ಶಾಪ ತರಹದ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವಳಿಗೆ ಬಹಳ ದುಃಖ ಆಯಿತು. ದೇವತೆಗಳಿಗೆ ತಮ್ಮ ಸ್ಥಾನದಿಂದ ಚ್ಯುತಿ ಅಂತಕೊಂಡಂತನ್ನೋದು, ತಮ್ಮ ಸ್ಥಾನ ಭ್ರಷ್ಟತ ಅಂತಕೊಂಡಂತನ್ನೋದು ನಿಜವಾಗಿಯೂ ಅವರಿಗೆ ಬಹಳ ದುಃಖಕರವಾಗಿರ್ತದೆ. ಕಾಲಿಗೆ ಬಿದ್ದಿದ್ದಾಳೆ, ಕ್ಷಮೆ ಮಾಡಿ, ನನಗೇನಾದರೂ ಒಂದು ಅವಕಾಶ ಕೊಡಿ, ನನ್ನ ಸಾಧನೆಗೆ ಅನುಕೂಲ ಮಾಡಿಕೊಡಿ ತಂದೆ ಅಂತ ಅಗ್ನಿಶ್ವಾತ್ರರನ್ನ ಬೇಡಿಕೊಂಡಾಗ ಅಗ್ನಿಶ್ವಾತ್ರ ಹೇಳ್ತಾರೆ, ನೀನು ಭೂಮಿಯಲ್ಲಿ
ಯಾವನನ್ನು ತಂದೆ ಅಂತಂದು ಆ ಅಮಾವಾಸು ಗಂಧರ್ವ ಉಪರಿಚರ ಅಂತ ಹೆಸರಿನಿಂದ ರಾಜನಾಗಿ ಹುಟ್ಟುತ್ತಾನೆ. ಅದ್ರಿಕಾ ಅಂತಕ್ಕಂಥವಳು ಅವನ ಹೆಂಡತಿ ಆಗ್ತಾಳೆ. ಆದರೆ ಯಾವುದೋ ಕಾರಣದಿಂದ ಅವರಲ್ಲಿ ಮಗಳಾಗಿ ಹುಟ್ಟಿಸ್ತು. ಮಗಳಾಗಿ ಹುಟ್ಟಿದಾಗಲೂ ಕೂಡ ಆಗ ನನ್ನ ಹೆಸರು ಸತ್ಯವತಿ ಅಂತ ಇರ್ತದೆ. ಆದರೆ ನಿನ್ನ ಜನ್ಮ ಬಹಳ ವಿಚಿತ್ರವಾಗಿರ್ತದೆ, ಅದನ್ನು ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡು ಅಂತೇಳಿ ಅವಳಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದ. ಅಚ್ಚೋದೆಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದ. ಇವನು ಉಪರಿಚರ ಅಂತ ವಸುವಂತಾಗಿ ಭೂಮಿಯಲ್ಲಿ ಹುಡ್ತಾನೆ. ಅವನ ಹೆಂಡತಿ ಆಗ್ತಾಳೆ. ಮತ್ತು ಯಾವ ಧೇನುವನ್ನು ಇವರು ಅಪಹರಿಸಿಕೊಂಡು ಹೋಗಿದ್ರು ಶೋಧೆ, ಆ ಉಪರಿಚರ ಅಂತ ರಾಜನಾದಾಗ ನೀನು ಅವನ ವೀರ್ಯದಿಂದ ಹುಟ್ಟಿದರೂ ಕೂಡ ಮೀನಿನ ಹೊಟ್ಟೆಯಿಂದ ಹುಟ್ಟುತ್ತಿ. ಆನಂತರ ಒಬ್ಬ ಮೀನುಗಾರ ಮನೆಯಲ್ಲಿ ನೀನು ಬೆಳೀತಿ. ಬಹಳ ಜನ ಪ್ರವಚನಕಾರರು, ಬೇರೆ ಭಾಷೆಯ ಪ್ರವಚನಕಾರರು ಮೀನುಗಾರ ಮಗ ವೇದವ್ಯಾಸರು ಅಂತಂತಾರೆ. ನಿನ್ನಲ್ಲಿ ಸಾಕ್ಷಾತ್ ದೇವರು ಅವತರಿಸ್ತಾನೆ. ಯಾಕೆ ನಮ್ಮ ಮಗಳು ನೀನು ಯೋಗಿನಿ, ಏನೋ ತಪ್ಪಿಗೆ ಯಾರನ್ನೋ ಪಿತ ಅಂತಕೊಂಡಂತಂದೆ. ಪರಮಾತ್ಮನ ಆ ಒಂದು ತಾಯ್ತನವನ್ನು ಪಡೆದ ನೀನು ಉದ್ಧತಳಾಗ್ತೆ ಅಂತ ಹೇಳಿ ಅಗ್ನಿಶ್ವಾತ ಹೊರಟೋಗ್ತಾರೆ. ಎಷ್ಟು ಸಣ್ಣ ಮಿಂಚಿನ ಹುಳದಂತೆ ಇರುವ ವಿಮಾನ, ಅದರಲ್ಲಿ ಇನ್ನೂ ಸೂಕ್ಷ್ಮ ರೂಪದಿಂದ ಇದ್ದು ಮಹಾ ತೇಜಸ್ವಿಯಾಗಿರ್ತಕ್ಕಂತಹ ಅಗ್ನಿಶ್ವಾತರು ಇವರು 3-4 ಜನ ಒಂದು ಗುಂಪು. ಇವರು ಈ ರೀತಿಯಾಗಿ ಅವಳಿಗೆ ಸಮಾಧಾನ ಮಾಡಿ ಹೋಗ್ತಾಳೆ. ಆನಂತರ ಮೊದಲವಳು ಸತ್ಯವಾದ ಆಗುವ ಮೊದಲು ಕೆಲವು ದಿನ ಅಚ್ಚೋದ ಅಂತ ಒಂದು ಸರೋವರವಾಗ್ತಾಳೆ, ಸರೋವರದ ಅಭಿಮಾನಿ ಆಗ್ತಾಳೆ. ಈ ಕಡೆಯಲ್ಲಿ ಉಪರಿಚರ ವಸು ಒಳ್ಳೆ ಸಂತಾನ ಆಗಬೇಕು ಅಂತ ತಿಳ್ಕೊಂಡು ಅಂತೇಳಿ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಪುಂಸವನ ವ್ರತವನ್ನು ಮಾಡ್ತಾನೆ. ಮರುದಿವಸ ಉದ್ಯಾಪನೆ, ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆನಂತರ ತನ್ನ ಪತ್ನಿಯಲ್ಲಿ ಒಳ್ಳೆ ಸಂತಾನ ಪಡೆಯಬೇಕು ಅನ್ನುವ ಟೈಮ್ ಟೇಬಲ್. ಆದರೆ ಅವರ ಗುರುಗಳಾಗಿರ್ತಕ್ಕಂಥ ಅವರು ಅಂತಕೊಂಡಂಥ ಋಷಿಗಳು ರಾಜನಿಗೆ ಹೇಳಿ ಕಳಿಸ್ತಾರೆ, ರಾಜ, ಯಮುನಾ ನದಿಯ ಆ ದಂಡೆಯಲ್ಲಿ ದಸ್ಯುಗಳು ಪ್ರಜೆಗಳಿಗೆ ಬಹಳ ಪೀಡೆ ಕೊಡ್ತಾ ಇದ್ದಾರೆ, ಅವರನ್ನು ಸಂಹರಿಸಬೇಕು. ಕೆಲವು ಕ್ರೂರ ಮೃಗಗಳು ಕೂಡ ಋಷಿಮುನಿಗಳಿಗೆ ಪೀಡೆ ಕೊಡ್ತಾ ಇವೆ, ನೀವು ಹೋಗಿ ಆ ಋಷಿಮುನಿಗಳನ್ನು ಸಂರಕ್ಷಿಸಬೇಕು, ಈಗಿಂದಲೇ ಹೋಗು ಅಂತ ತಿಳ್ಕೊಂಡಂತೆ. ಅವನು ತನ್ನ ದಿವ್ಯ ವಿಮಾನ ಇತ್ತು, ವಿಮಾನದಲ್ಲಿ ತಿರುಗಾಡ್ತಾ ಇದ್ದವನು. ಈಗ ಅವನಿಗೆ ಉಪರಿಚರ ವಸು ಅಂತ ಹೆಸರು ಬಂದಿತ್ತು. ಅವನು ಹೋದ, ಅಲ್ಲಿರ್ತಕ್ಕಂಥ ದಸ್ಯುಗಳನ್ನು ಓಡಿಸಿದ್ದಾನೆ. ಆನಂತರ ಅನೇಕ ಹಿಂಸ್ರ ಪ್ರಜೆಗಳನ್ನು ಸಂಹರಿಸಿದ್ದಾನೆ. ಇದರಲ್ಲಿ 1-2-3 ದಿವಸ ಹೋಯಿತು. ನೆನಪಿಗೆ ಬಂತು, ತನ್ನ ಹೆಂಡತಿ ಋತುಸ್ನಾತಳಾಗಿದ್ದಾಳೆ, ಋತುಮತಿಯಾಗಿದ್ದಾಳೆ. ಈಗ ಋತುಸ್ನಾತಳಾದ ದಿನ, ಈಗ ಗರ್ಭಧಾರಣೆ ಮಾಡಬೇಕು. ಆದರೆ ನಾನು ಗುರುಗಳ ಕೆಲಸದಲ್ಲಿದ್ದೇನೆ, ಮಾಡದೇ ಇದ್ದರೆ ಇಷ್ಟು ದಿವಸ ಮಾಡಿದ ವ್ರತಂತ ತಯಾರಾಗಿರ್ತಕ್ಕಂಥ ಈ ಶಕ್ತಿ ಹ್ರಾಸವಾಗ್ತಾರೆ ಅಂತ ಹೇಳಿ ಮುತ್ತುಗದ ಎಲೆಯಿಂದ ದೊನ್ನೆಯನ್ನು ಮಾಡಿ
ತನ್ನ ವೀರ್ಯವನ್ನು ತನ್ನ ಹೆಂಡತಿ ಕಡೆ ಕಳಿಸಿಕೊಟ್ಟಿದ್ದ. ಈಗಿನ ಕಾಲಕ್ಕೆ ಇದೇನು ಹೊಸ ವಿಚಾರ ಅಲ್ಲ. ಸ್ಪರ್ಮ್ ಬ್ಯಾಂಕ್ ಅಂದುಕೊಂಡಂತವೇ ಅದನ್ನು ಸುರಕ್ಷಿತವಾಗಿಟ್ಟಿರ್ತಾರೆ. ಅದೇ ರೀತಿಯಾಗಿ ಇದೊಂಥರದ ಯೋಗ ಶಕ್ತಿ ಅಂತ ತಿಳ್ಕೊಳ್ಳಿ. ಆದರೆ ಕಳಿಸೋದು ಹೇಗೆ? ಅವನ ಹತ್ತಿರ ದೂತವಾಗಿರ್ತಕ್ಕಂಥ ಕೆಲವು ಹದ್ದುಗಳಿದ್ದು, ಸೇನೆ ಪಕ್ಷಿಗಳಿದ್ದು. ತನಗೆ ಬೇಕಾದ ಸೇನೆ ಪಕ್ಷಿಗೆ ಹೋಗಿ ಅದನ್ನು ರಾಣಿಗೆ ಮುಟ್ಟಿಸು ಅಂತೇಳಿ ಧ್ವನಿಯನ್ನು ಅದರ ಕೈಯಲ್ಲಿ ಕೊಡ್ತಾನೆ. ಧ್ವನಿ ಅಂದರೆ ಒಂದು ಥರದ ಟೆಸ್ಟ್ ಟ್ಯೂಬ್ ಅಂತ ತಿಳಿದುಕೊಳ್ಳಿ. ಒಂದು ಪ್ಯಾಕ್ಡ್ ಆಗಿರ್ತಕ್ಕಂಥ ಒಂದು ಟ್ಯೂಬ್, ಒಂದು ಪಾತ್ರೆ ಅಂತ ತಿಳ್ಕೊಳ್ಳಿ. ಬಾಯಲ್ಲಿ ಹಿಡಿದುಕೊಂಡು ಹೊರಟಿತ್ತು. ಇನ್ನೊಂದು ಬೇರೆ ಪಕ್ಷಿಗಳು ನೋಡಿದ್ದು ಇವನ್ ಬಾಯಲ್ಲೇನು ಇದೆ, ಆಹಾರ ಇದೆ ಅಂತ ತಿಳ್ಕೊಂಡು ಅಂತೇಳಿ 8-10 ಪಕ್ಷಿಗಳು ಇವನ ಮೇಲೆ ಆಕ್ರಮಣ ಮಾಡಿದವು. ಅವುಗಳಿಂದ ತಾವು ಉಳಿಸ್ಕೊಳ್ಬೇಕು ಅಂತ ನಾವು ಗಡಿಬಿಡಿಯಲ್ಲಿ ಆ ಉಪರಿಚರ ವಸುವಿನ ವೀರ್ಯದ ದ್ರೋಣ ನದಿಯಲ್ಲಿ ಬಿತ್ತು. ಅದೇ ಕ್ಷಣ ಮೀನು ಅಂತ ಮಾಡಿ ನೀರನ್ನು ಕುಡಿಯುವಾಗ ಅವಳ ಹೊಟ್ಟೆಯಲ್ಲಿ, ಆ ಮೀನಿನ ಹೊಟ್ಟೆಯಲ್ಲಿ ಆ ಉಪರಿಚರ ವಸುವಿನ ವೀರ್ಯ ಹೋಯಿತು. ಆ ಮೀನು ಗರ್ಭ ಧರಿಸಿ ಅವಳಿ ಜವಳಿ ಮಕ್ಕಳು ಅಲ್ಲಿ ಬೆಳಲಿಕ್ಕೆ ಪ್ರಾರಂಭವಾದವು. ಇದೇ ವೇಳೆಯಲ್ಲಿ ಆ ಗರ್ಭಿಣಿ ಮೀನನ್ನು ಈ ಉಪರಿಚರ ವಸುವಿನ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ನಾವಿಕರ ರಾಜ, ಆ ನಾವಿಕ ರಾಜನ ಹೆಸರು ದಾಶರಾಜ ಅಂತ ತಿಳ್ಕೊಂಡಂತೇಳಿ ಆ ಮೀನು ಬಲೆಗೆ ಸಿಕ್ಕಿದೆ. ದಾಶರಾಜನ ಒಯ್ದು ಒಪ್ಪಿಸಿದ್ದಾರೆ, ರಾಜನಿಗೆ ಒಪ್ಪಿಸಿದ್ದಾರೆ. ಇನ್ನು ಅದನ್ನು ಕತ್ತರಿಸಿ ಸರಿಯಾಗಿ ವಿಭಾಗ ಮಾಡಬೇಕು. ಯಾವಾಗ ಆ ಮೀನನ್ನು ಕತ್ತರಿಸ್ತಾರೆ, ಒಳಗೆ ಒಂದು ಗಂಡು ಒಂದು ಹೆಣ್ಣು ಅತ್ಯಂತ ಸುಂದರವಾಗಿರ್ತಕ್ಕಂಥವುಗಳು ಮೀನಿನ ಹೊಟ್ಟೆಯಲ್ಲಿ ಅಭಿವ್ಯಕ್ತವಾಗಿವೆ. ಆಗ ದಾಶರಾಜ ಹೇಳ್ದ, ಈ ರೀತಿಯಾಗಿ ಯಾವುದೇ ಸಂಪತ್ತಿ ಸಿಕ್ಕಿರೋದು ರಾಜನದು ಅಂತ ಹೇಳ್ಕೊಂಡಂತೇಳಿ ಆ ಗಂಡು ಮಗು ಮತ್ತು ಹೆಣ್ಣು ಮಗುವನ್ನು ಉಪರಿಚರ ಹತ್ತಿರ ಕರೆದುಕೊಂಡು ಬಂದಿದ್ದಾನೆ. ಸಾಮುದ್ರಿಕ ಶಾಸ್ತ್ರಜ್ಞರು, ಜ್ಯೋತಿಷ್ಗಳು ನೋಡಿ ಹೇಳ್ತಾರೆ, ಇಲ್ಲ ರಾಜ, ಇವನು ಬಾಲಕ ಬಹಳ ಅದ್ಭುತವಾಗಿರ್ತಕ್ಕಂಥ ರಾಜ್ಯವನ್ನು ಆಳ್ತಾನೆ. ಆನಂತರ ಈ ಹುಡುಗಿಯೂ ಕೂಡ ಅದ್ಭುತ ಭಾಗ್ಯವನ್ನು ಇಟ್ಕೊಂಡು ಬಂದಿದ್ದಾಳೆ ಅಂತ ತಿಳ್ಕೊಂಡಂತ ಹೇಳಿದಾಗ ಆಗ ರಾಜನಿಗೆ ಸಂತೋಷವಾಗ್ತದೆ. ಗಂಡು ಮಗುವನ್ನು ತನ್ನ ಹತ್ರ ಇಟ್ಕೊಳ್ತಾನೆ. ತನ್ನ ಮಗಳಂದು ಗೊತ್ತಾಗಿದ್ರೂ ಕೂಡ ಸತ್ಯವತಿಯನ್ನು ಸತ್ಯವತಿಯನ್ನು ಆ ದಾಸರಾಜನಿಗೆ ಕೊಡ್ತಾಳೆ. ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು, ಹೆಣ್ಮಗನ ನೀನು ಕಾಯು, ಹೇಗೂ ನಿನ್ನ ಮಕ್ಕಳಿಲ್ಲ ಅಂತ ಹೆಣ್ಮಗುವನ್ನು ಆ ನಾವಿಕನ ರಾಜನೇ ಕೊಟ್ಬಿಡ್ತಾಳೆ. ಅವನು ಸಂತೋಷದಿಂದ ಕರ್ಕೊಂಡು ಹೋಗ್ತಾನೆ. ಅವನಿಗೂ ಸಂತಾನ ಇರಲಿಲ್ಲ. ಸತ್ಯವತಿ ಅಂತ ಹೆಸರಿಟ್ಟು ಬೆಳೆಸ್ತಾ ಇದ್ದಾನೆ. ಸತ್ಯವತಿ ವಯಸ್ಸಿಗೆ ಬಂದ ನಂತರ ಒಮ್ಮೆ ಅಪ್ಪನಿಗೆ ಸೋಕಿ ಇಲ್ಲದೆ ಇದ್ದಾಗ ತಾನೇ ನೌಕೆಯನ್ನು ನಡೆಸ್ತಾ ಇದ್ದಾಳೆ. ಆ ದಾಸರಾಜನ ಕೆಲಸ ಏನು ಅಂತಂದರೆ, ಈ ದಡದಿಂದ ಆ ದಡಕ್ಕೆ ಜನರನ್ನು ಕರ್ಕೊಂಡು ಹೋಗೋದು, ಅಲ್ಲಿಂದ ಈ ಕಡೆ ಕರ್ಕೊಂಡು ಬರ್ಬೋದು. ಅದರಿಂದ ಏನು ಸ್ವಲ್ಪ ಹಣ ಸಿಗ್ತಾ ಇತ್ತು, ಅದನ್ನು ಸಂಗ್ರಹ ಮಾಡಿ ಇಡ್ತಾ ಇದ್ಲು. ಇವತ್ತು ಸತ್ಯವತಿ ನೌಕೆಯನ್ನು ನಡೆಸ್ತಾ ಇದ್ದಾಳೆ. ಆ ನೌಕೆಯಲ್ಲಿ ಪರಾಶರರು ಬಂದು ಕೂತ್ಕೊಂಡಿದ್ದಾರೆ. ಪರಾಶರರು ಅಂತಕೊಂಡಂತಂದರೆ ವಸಿಷ್ಠರ ಮೊಮ್ಮಕ್ಕಳು. ವಸಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರರು. ಆದರೆ ಸ್ವಭಾವದಿಂದ ಅತ್ಯಂತ ಸುಸ್ವಭಾವ. ಆ ನಂತರ ಪರಮಾತ್ಮನನ್ನ ಸಂತೋಷಪಡಿಸಿದ್ದಾರೆ. ದಾಸರಾಜ ಇಲ್ಲ, ಯಾರು? ಪರಾಶರರು, ಶಕ್ತಿಯ ಪುತ್ರನಾದ ಪರಾಶರರು ಅದ್ಭುತವಾಗಿರ್ತಕ್ಕಂಥ, ಯಾಕಂದ್ರೆ ತಾಯಿಯ ಗರ್ಭದಲ್ಲೇ ಸಕಲ ವೇದಗಳನ್ನು ಬಲ್ಲವರು ಅವರು. ಇಂಥ ಪರಾಶರರು ಅವರಿಗೂ ಕೂಡ ಪರಮಾತ್ಮನ ಆಕಾಶವಾಣಿ ಆಯಿತು. ನಿಮ್ಮನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಅವತರಿಸುವನಿದ್ದಾನೆ ಅಂತ ಹೇಳ್ಕೊಂಡಂತೆ.
ನೌಕೆಯಲ್ಲಿ ಪರಾಶರ ಹೊರಟಿದ್ದಾರೆ. ಸತ್ಯವತಿಯನ್ನು ನೋಡಿ ತಪಶಕ್ತಿಯನ್ನು ತಿಳಿದುಕೊಳ್ತಾರೆ. ದೇವರ ತಾಯಿ ಆಗಲಿಕ್ಕೆ ಇವಳು ಯೋಗ್ಯಳಿದ್ದಾಳೆ ಅಂತ. ಆಗ ಪರಾಶರ ಹೇಳ್ತಾರೆ, ಸತ್ಯವತಿ ಮದುವೆ ಆಗ್ತಾನೆ ನನ್ನ ಜೊತೆಲಿ. ಸತ್ಯವತಿ ಹೇಳ್ತಾಳೆ, ಈ ಮಾತು ನಮ್ಮ ಅಪ್ಪನೇ ಕೇಳಿ. ಹೆಣ್ಣು ಮಗಳಲ್ಲ, ದಾನ ಕೊಡತಕ್ಕಂಥವನ ಅಪ್ಪ. ಅಪ್ಪನ ಮುಖಾಂತರ ನಾನು ನಿಮ್ಮವಳಾಗಬೇಕೆ ಹೊರತು ಅಪ್ಪ ದಾನ ಕೊಡೋರು ನಿಮ್ಮವಳಾಗುವುದಿಲ್ಲ. ಆದ್ದರಿಂದ ಈ ವಿಷಯ ನಮ್ಮ ಅಪ್ಪ ನಿರ್ಣಯ ಮಾಡ್ತಾನೆ, ಅಪ್ಪನಿಗೆ ಹೋಗಿ ಕೇಳೋಣ ಅಂತ ತಿಳ್ಕೊಳಂತ. ಆದರೆ ಪರಾಶರ ಹೇಳ್ತಾರೆ, ಸತ್ಯವತಿ ನಿನ್ನನ್ನು ನಾನು ಮದುವೆ ಆಗ್ತಾ ಇಲ್ಲ. ನಿನ್ನನ್ನು ನಿಮಿತ್ತ ಮಾಡಿಕೊಂಡು ಭಗವಂತನಿಗೆ ಅವತರಿಸಬೇಕಾಗಿದೆ ಅದ್ಭುತ ರೀತಿಯಿಂದ. ಆದ್ದರಿಂದ ಕೇವಲ ನಿಮಿತ್ತಳಾಗ್ತೀನಿ, ನಿನ್ನ ಕನ್ಯಾತ್ವಕ್ಕೆ ಭಂಗ ಬರೋದಿಲ್ಲ. ನೀನು ಯಾವುದೇ ದೇಹದಕ್ಕೋಸ್ಕರ ವಿಕೃತಿ ಆಗೋದಿಲ್ಲ. ಆದರೆ ದೇವರ ತಾಯಿ ಅಂತ ಅನ್ಸ್ಕೊಳ್ತೀವಿ ಅಂತ ಹೇಳಿದಾಗ ಸತ್ಯವತಿ ಒಪ್ಕೊಳ್ತಾಳೆ. ಪರಾಶರರು ತಮ್ಮ ತಪಶಕ್ತಿಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಪುತ್ರನಾಗಿ ಅವತರಿಸು ಅಂತ ತಿಳ್ಕೊಂಡು ಅಂತ ಹೇಳಿ. ಆಗ ಪರಮಾತ್ಮ ಒಬ್ಬ ಬ್ರಹ್ಮಚಾರಿ ರೂಪದಿಂದ ಪ್ರಕಟನಾಗ್ತಾನೆ. ಒಳ್ಳೆ ಥಳಥಳ ಹೊಳೆಯುವ ನೀಲಮಣಿ ಅಂತ ಇದ್ದ, ಹರಿನ್ ಮಣಿ ದ್ಯುತಿ. ಅವನಿಗೆ ಪರಮಾತ್ಮ ಹುಟ್ಟುವಾಗಲೇ 8 ಹೊಡೆದವನಾಗಿ ಹುಟ್ಟಿದ್ದ, ಬಾಲಕನಾಗಿದ್ದ. ಅಷ್ಟೇ ಅಲ್ಲ, ತಾನಾಗಿ ಯಜ್ಞೋಪವೀತಿತ್ತು ಅವನಿಗೆ. ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್, ವೇದಗಳನ್ನು ಉಚ್ಚಾರಣೆ ಮಾಡ್ತಾನೆ. ಪರಮಾತ್ಮ ಅಲ್ಲಿ ಅವತರಿಸಿದ್ದಾನೆ. ಅವತರಿಸಿ ಅಪ್ಪ ಅಮ್ಮನಿಗೆ ಹೇಳ್ತಾನೆ, ನನ್ನ ನೈಮಿತ್ತಿಕವಾದರೂ ನಿಮಿತ್ತ ಮಾತ್ರ ನಮ್ಮ ತಂದೆ ತಾಯಿ ಆದರೂ ಕೂಡ, ತಂದೆ ತಾಯಿ ನಿಮಗೆ ದೇವರು ಅನೇಕ ರೀತಿಯಾಗಿರ್ತಕ್ಕಂಥ ಸ್ಥಾನವನ್ನು, ಪೂಜೆಯನ್ನು ಕೊಡಲಿ ಅಂತ ತಿಳ್ಕೊಂಡಂತ ಅವರನ್ನು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿ ವೇದವ್ಯಾಸ ದೇವರು ಬದಲಿಗೆ ಹೊರಟೇ ಬಿಡ್ತಾರೆ. ಮಕ್ಕಳಾಗಿದ್ದಾನೆ ಅಂತ ಸಂತೋಷ, ಆದರೆ ಬಿಟ್ಟು ಹೋದಂತ ದುಃಖ. ಆದರೆ ಅವನು ಸನ್ಮಾರ್ಗಕ್ಕೆ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಕೈ ಜೋಡಿಸಿದ್ದಾರೆ. ವೇದವ್ಯಾಸ ಹೊರಟಿದ್ದಾರೆ. ಈ ರೀತಿಯಾಗಿ ಆ ಸತ್ಯವತಿ ನಂತರ ಪಾಂಡವರ ಕೌರವರ ವಂಶ ನಿಲ್ಲುವಾಗ ವೇದವ್ಯಾಸ ದೇವರನ್ನು ಸ್ಮರಣೆ ಮಾಡಿಸಿ ತನ್ನ ಸೊಸೆಯಂದರಲ್ಲಿ ಧೃತರಾಷ್ಟ್ರ ಪಾಂಡುರಾಜ ಹುಟ್ಟುವಂತೆ ನೋಡಿಕೊಂಡಿದ್ದಾಳೆ. ಮಹಾ ಅದ್ಭುತಳಾಗಿರ್ತಕ್ಕಂಥವಳು. ಆ ನಂತರ ಇವಳನ್ನು ಗರ್ಭದಲ್ಲಿ ಧರಿಸಿರ್ತಕ್ಕಂಥ ಮೀನು ಯಾವುದು ಅಂತ ತಿಳ್ಕೊಂಡಂತಂದರೆ, ಆ ಅಮಾವಾಸು ಗಂಧರ್ವನ ಜೊತೆಯಲ್ಲಿ ವಿಮಾನದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಅಪ್ಸರೇ ಮೀನವಾಗಿ ಹುಡ್ತಾಳೆ. ಅವಳ ಹೊಟ್ಟೆಯಿಂದ ಇವಳು ಅಭಿವ್ಯಕ್ತಿ ಆಗ್ತಾಳೆ. ಅವನು ಮೀನಿನ ಹೊಟ್ಟೆಯಿಂದ ಹುಟ್ಟಿದ್ದರಿಂದಾಗಿ ಉಪರಿಚರ ವಸನ ಮಗನಾಗಿರ್ತಕ್ಕಂಥವನು ಮತ್ಸ್ಯರಾಜ ಅಂತ ಪ್ರಸಿದ್ಧನಾಗ್ತಾನೆ. ಮಹಾಭಾರತದಲ್ಲಿ ಅವರ ವರ್ಣನೆ ಇತ್ಯಾದಿಗಳು ಬರ್ತವೆ. ಹೀಗೆ ಅತ್ಯಂತ ತಪಸ್ವಿಗಳು, ಅಷ್ಟೇ ಕರುಣೆಗಳು, ಅಷ್ಟೇ ಅನುಗ್ರಹಶೀಲರು, ಅಗ್ನಿಶ್ವಾತ್ತರು ಅಂತಕೊಂಡಂತಕ್ಕಂಥ ಪಿತೃಗಳು. ಇನ್ನು ಮೂರನೇ ಥರದ ಪಿತೃಗಳು ಬರೀಷದರು ಅಂತ ತಿಳ್ಕೊಂಡಂತೇಳಿ. ಇವರು ಇರುವ ಲೋಕದ ಹೆಸರು ವೈಭ್ರಾಜ ಅಂತ ತಿಳ್ಕೊಂಡಂತೇಳಿ. ಯಕ್ಷ ಗಂಧರ್ವರೆಲ್ಲ ಇವರನ್ನು ಸಂತೋಷಪಡಿಸ್ತಾರೆ. ಪುಲಸ್ತ್ಯ ಅಂತ ತಿಳ್ಕೊಂಡಂತನ್ನುವ ಈ ಬರೀಷದರು ಪುಲಸ್ತ್ಯ ಅಂತ ತಿಳ್ಕೊಂಡಂತನ್ನುವ ಬ್ರಹ್ಮದೇವರ ಮಾನಸ ಪುತ್ರರ ಮಕ್ಕಳು ಬರೀಷದರು ಅಂತ ತಿಳ್ಕೊಂಡಂತ ಹೇಳಿ.
ಇವರು ಕೂಡ ಅವಧೂತರು, ಮದುವೆ ಆಗಿರಲಿಲ್ಲ. ಒಬ್ಬ ಮಗಳು ಇರಲಿ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲದಲ್ಲಿ ಅವರು ಒಂದು ಮಗಳನ್ನು ಪಡಿತಾರೆ. ಮಗಳನ್ನು ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬರಿಷ್ಠರಿಗೆ ಹುಟ್ಟಿರ್ತಕ್ಕಂಥ ಹೆಣ್ಮಗಳು ಪೀವರಿ ಅಂತ ತಿಳ್ಕೊಂಡಂತೇಳಿ ಈ ಪೀವರಿಯನ್ನೇ ಮುಂದೆ ಶುಕಾಚಾರ್ಯ ಕೊಟ್ಟು ಮದುವೆ ಮಾಡ್ತಾರೆ. ಶುಕಾಚಾರ್ಯರು ಪರೀಕ್ಷಿತ ರಾಜನ ಹತ್ರ ಬರುವಾಗ 16-18 ವರ್ಷದ ಯುವಕರಂತೆ ಕಾಣಿಸ್ತಾ ಇದ್ರು ಅಂತ ವರ್ಣನೆ ಬರ್ತದೆ. ಹೌದು, ಯಾಕೆಂತಂದ್ರೆ ಶುಕಾಚಾರ್ಯ ಯೋಗಿಗಳು. ಇಲ್ಲಿ ಬರುವಕ್ಕಿಂತ ಮೊದಲು ಸಂಸಾರ ಮಾಡಿದ್ದರೂ ಕೂಡ ಒಬ್ಬ ಯುವಕನಂತೆ ಕಾಣಿಸ್ತಾ ಇದ್ದರು. ಆಗ ಅವರು ಬರೀಷದರ ಮಗಳಾಗಿರ್ತಕ್ಕಂಥ ಪೀವರಿ ಶುಕಾಚಾರ್ಯ ಪತ್ನಿಯಾಗಿ ಗೌರ, ಕೃಷ್ಣ, ಗೌರ, ಪ್ರಭು, ಶಂಭು ಅಂತಕ್ಕಂಥ 4 ಮಕ್ಕಳನ್ನು ಪಡಿತಾರೆ. ಒಬ್ಳು ಹೆಣ್ಮಗಳು ಹುಡ್ತಾಳೆ, ಅವಳ ಹೆಸರು ಕೃತ್ವಿ ಅಂತ ತಿಳ್ಕೊಂಡಂತೇಳಿ. ಆ ನಂತರ ಈ ಕೃತ್ವಿ ವೇದವ್ಯಾಸರಿಂದ ಅದ್ಭುತವಾದ ಉಪದೇಶವನ್ನು ಪಡೆದು ಉತ್ತಮವಾದ ಗತಿಯನ್ನು ಹೊಂದುತ್ತಾಳೆ ಅಂತ ತಿಳ್ಕೊಂಡಂತ ಈ ಕೃತ್ವಿ ಅಣುಹ ಅಂತಿಕೊಂಡ ರಾಜನ ಹೆಂಡತಿ ಆಗ್ತಾಳೆ. ಅವನ ಹೊಟ್ಟೆಯಲ್ಲಿ ಬ್ರಹ್ಮದತ್ತ ಅಂತಿಕೊಂಡಂತ ರಾಜ ಹುಡ್ತಾನೆ. ಇವನ ಕಥೆ ನಿನ್ನಿನ ದಿವಸ ಕೇಳಿದ್ದೀರಿ. ಯಾವ ಹೆಂಡತಿ ನೋಡಿ ನಕ್ಕಿದ್ದಳು ರಾಜ ನಕ್ಕಿದ್ದನು. ಆಗ ನಿಮ್ಮ ಪ್ರಾಣ ಹೋದ್ರೆ ಪರವಾಗಿಲ್ಲ, ವಿಷಯ ಹೇಳಿ ಅಂತಿಕೊಂಡು ತಂದಿದ್ಲು. ಅಂತಹ ಅಣುಹ ರಾಜನ ಹೆಂಡತಿಯೇ ಇಲ್ಲ, ಬ್ರಹ್ಮದತ್ತನ ತಾಯಿ ಇದೇ ಪೀವರಿ. ಪೀವರಿಯಿಂದಲೇ ಬ್ರಹ್ಮದತ್ತ ಅಣುಹ ಅಂತಕೊಂಡಂತ ರಾಜ ಹುಟ್ಟಿದ. ಅವನ ಮಗನಾಗಿ ಬ್ರಹ್ಮದತ್ತನು, ಅನಂತರ ಅವನು ಕೂಡ ಮುಕ್ತನಾಗ್ತಾನೆ. ಇರಲಿ, ಅಂದರೆ ಬರೀಷದರು ತಮ್ಮ ತಪಶಕ್ತಿಯಿಂದ ಪೀವರಿ ಅಂತಿಕೊಂಡಂತ ತನ್ನ ಮಗಳನ್ನು ಪಡೆದು ಶುಕಾಚಾರ್ಯ ಅವಳನ್ನು ಮದುವೆಯಾಗಿ 5 ಜನ ಮಕ್ಕಳನ್ನು ಪಡೀತಾರೆ. ಇಂಥ ಮಹಾ ತಪಸ್ವಿನಿಯರಿಗೂ ತಾಯಿಯಾಗಿರ್ತಕ್ಕಂಥವಳು, ತಂದೆ ತಾಯಿಯಾಗಿರ್ತಕ್ಕಂಥವ್ರು ಬರೀಷದರು. ಇವರು ಯಾವಾಗಲೂ ಅವಾಹಿತರಾದ ಪಿತೃಪಿತಾಮಹ ಪ್ರಪಿತಾಮಹರಲ್ಲಿ ಇವರು ಸನ್ನಿಹಿತರಾಗಿರ್ತಾರೆ. ಆದ್ದರಿಂದಲೇ ಇದರಲ್ಲಿ ಪಿತೃಗಳಿಗೆ ಆವಾಹನ ಮಾಡುವಾಗ ಅಂತಹ ಸಂದರ್ಭದಲ್ಲಿ ಈ ಮಂತ್ರಗಳನ್ನು ಹೇಳ್ತಾರೆ. ಅಗ್ನಿಶ್ವಾತ್ತಾಹ ಪಿತರಹ ದೇವಯಾನೈಹಿ, ದೇವಯಾನದಿಂದ ಬಂದು ಸನ್ನಿಹಿತರಾಗಿರಿ ಅಂತಕೊಂಡು ಅಂತೇಳಿ ಅಲ್ಲಿ ಮಂತ್ರದಲ್ಲಿಯೂ ಕೂಡ ಈ ಮಾತಿದೆ. ಇದರ ನಂತರ ಇವರು 3 ಜನ, ವೈರಾಜ, ಅಗ್ನಿಶ್ರಾತ್ತ, ಬರೀಷದ, ಇವರು ಕಣ್ಣಿಗೆ ಕಾಣುವ ರೂಪದಲ್ಲಿರಲ್ಲ, ಬಹಳ ಸೂಕ್ಷ್ಮವಾದಂಥ ತೇಜೋಮಯ ರೂಪದಿಂದ ಇದ್ದಾರೆ. ನಮ್ಮಂತೆ ಮನುಷ್ಯರಂತೆ ಕಾಲ್ತಕ್ಕಂತಹ 4 ಜನ ಪಿತೃಗಣಗಳು. ಅವರಲ್ಲಿ ಮೊದಲಿಗರು ಸುಕಾಲರು ಅಂತಕೊಂಡಂತ ಹೇಳಿ, ಇವರು ವಸಿಷ್ಠನ ಪುತ್ರರು. ಸ್ವರ್ಗದಲ್ಲಿ ಪ್ರಕಾಶಮಾನ ಅಂತ ಲೋಕದಲ್ಲಿ ವಾಸ ಮಾಡ್ತಾರೆ. ಬ್ರಾಹ್ಮಣರು ಶ್ರಾದ್ದ ಮಾಡುವಾಗ ತಪ್ಪದೇ ಬರತಕ್ಕಂಥ ಪಿತೃದೇವತೆಗಳು ಅಂತಂದರೆ ಸುಕಾಲರು. ಉಳಿದ ಪಿತೃದೇವತೆಗಳು ಸಹಾಯ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಆದರೆ ಇವಳು ಕೂಡ ಪೂರ್ವ ಪ್ರಾರಬ್ಧದಿಂದ ಇಲ್ಲ. ಸುಕಾಲರು ವಸಿಷ್ಠ ಪ್ರಜಾಪತಿಯ ಮಕ್ಕಳು. ಬ್ರಾಹ್ಮಣರು ಶ್ರಾದ್ದ ಮಾಡುವಾಗ ಬಂದು ತಾವು ಪಾಣಹೋಮ ಮಾಡಿಸಿಕೊಂಡು ಆ ನಂತರ ಪಿಂಡದಲ್ಲಿಯ ಸಾರವನ್ನು ಪಿತೃಗಳಿಗೆ ಮುಟ್ಟಿಸುವ ಕೆಲಸವನ್ನು ಮಾಡ್ತಾರೆ. ಬ್ರಾಹ್ಮಣರ ಪುರೋಹಿತರಾದಂಥ ಸುಕಾಲರು ಅಂತಕೊಂಡುತ್ತಾರೆ. ಈ ಸುಕಾಲರಿಗೆ ಗೌಹು ಅಂತಕೊಂಡಂತೇಳಿ ಪ್ರಸಿದ್ಧರಾದ ಮಗಳು ಇದ್ಲು.
ಗೌಹು ಅಂತ ತಿಳ್ಕೊಂಡಂತ ಹೇಳೊಬ್ಬ ಮಾನಸ ಪುತ್ರಿಯೂ ಕೂಡ ಇದ್ಲು. ಇವಳೇ ಮುಂದೆ ಏಕಶೃಂಗ ಅಂತ ಹೆಸರಿನಿಂದ ಭೂಮಿಯಲ್ಲಿ ಅವತರಿಸಿ ಬರ್ತಾಳೆ. ಶುಕ ಅಂತಿಕೊಂಡಂತ ರಾಜನ ಹೆಂಡತಿ ಆಗ್ತಾಳೆ. ಈ ರೀತಿಯಾಗಿ ಸುಕಾಲರು ನಾವು ಶ್ರಾದ್ದ ಮಾಡುವಾಗ ಈ ಸುಕಾಲರು ಅಂತ ಪಿತೃಗಳೇ ಬರ್ತಾರೆ. ಅವರು ನಮ್ಮ ಪೂಜೆಯನ್ನು ತೆಗೆದುಕೊಂಡು ಪಿತೃಗಳಿಗೆ ಅನ್ನವನ್ನು ಮುಟ್ಟಿಸುವ ಕೆಲಸವನ್ನು ಮಾಡ್ತಾರೆ. ಇದರ ನಂತರ 4ನೆಯ ಪಿತೃಗಳಂತ ಆಂಗಿರಸರು ಅಂತ ತಿಳ್ಕೊಂಡಂತೇಳಿ, ಈ ಆಂಗಿರಸ ಪಿತೃಗಳು ಇವಳನ್ನು ಕ್ಷತ್ರಿಯರು ಪೂಜೆ ಮಾಡ್ತಾರೆ. ಕ್ಷತ್ರಿಯರು ವಿಶೇಷವಾದ ಆದರವುಳ್ಳವರಾಗಿರ್ತಾರೆ. ಅವರು ಶ್ರಾದ್ದ ಮಾಡುವಾಗ ಕ್ಷತ್ರಿಯರ ಪಿತೃಗಳಿಗೆ ಅನ್ನವನ್ನು ಮುಟ್ಟಿಸುವುದಕ್ಕೋಸ್ಕರ ಈ ಏಕಶೃಂಗ ಅಂತಕ್ಕಂಥವಳು ಅವರಿಗೆ ಉಪಕಾರವನ್ನು ಮಾಡ್ತಾರೆ. ಆಂಗಿರಸ, ಈ ಸುಕಾಲ ಅಂತಲ್ಲ, ಆಂಗಿರಸ ಅಂತಕೊಂಡಂತನ್ನುವ ಪಿತೃಗಳು ಕ್ಷತ್ರಿಯರಿಗೆ ಉಪಕಾರವನ್ನು ಮಾಡ್ತಾರೆ. ಅಂದರೆ ಬ್ರಾಹ್ಮಣರು ಕರೆದಾಗ ಬರ್ತಕ್ಕಂಥ ಪಿತೃಗಳು ಸುಕಾಲರು, ಮತ್ತು ಎಲ್ಲರಿಗೂ ಕಾಮನ್ ಆಗಿ ವೈರಾಜ, ಅಗ್ನಿಷ್ಠಾತ್ವ, ಬರಿಷ್ಠದರು. ಇವರು ಕೂಡ ಪಿತೃಪಿತಾಮಹ ಪ್ರಪಿತಾಮಹರ ಆಹ್ವಾನ ಕಾಲದಲ್ಲಿ ಬರ್ತಾರೆ. ಇವರ ಮಾನಸ ಪುತ್ರಳಾಗಿರ್ತಕ್ಕಂಥ ಗೌ, ಅವಳು ಭೂಮಿಯಲ್ಲಿ ಏಕಶೃಂಗ ಅಂತ ಹೆಸರಿನಿಂದ ಇನ್ನೊಂದು ಅವತಾರವನ್ನು ತೆಗೆದುಕೊಂಡು ಶುಕ ಅಂತ ರಾಜನ ಹೆಂಡತಿ ಆಗ್ತಾಳೆ. ಶುಕಾಚಾರ್ಯ ಬೇರೆ, ಇವರು ಬೇರೆ. ಇನ್ನು 6ನೆಯ ಪಿತೃದೇವತೆಗಳು ಅಂತಂದರೆ ಸುಸ್ವಧಾಹ ಅಂತ ತಿಳ್ಕೊಂಡಂತ ಹೇಳಿ, ಅವರ ಹೆಸರು ಸುಸ್ವಧರು ಅಂತ ತಿಳ್ಕೊಂಡಂತ ಹೇಳಿ, ಇವರು 6ನೇ ಗಣದವರು. ಇವರು ಕರ್ದಮ ಪ್ರಜಾಪತಿಯ ಮಕ್ಕಳು. ಅಂದಾಗೆ ಆಂಗಿರಸ ಪಿತೃಗಳು, ಕ್ಷತ್ರಿಯರಿಂದ ಪೂಜಿತರಾದ ಆಂಗಿರಸ ಪಿತೃಗಳಿಗೆ ಯಶೋಧ ಅಂತ ತಿಳ್ಕೊಂಡಂತನ್ನುವ ಮಾನಸ ಪುತ್ರಿ ಇದ್ಲು. ವಿಶ್ವ ಮಹಾನ್ ಅಂತ ತಿಳ್ಕೊಂಡಂತ ಹೇಳಿ ಕ್ಷತ್ರಿಯನನ್ನು ಮದುವೆ ಆಗ್ತಾಳೆ. ಇವಳ ಹೊಟ್ಟೆಯಲ್ಲಿ ದಿಲೀಪ ಅಂತಿಕೊಂಡಂತನ್ನೋ ರಘುವಂಶದ ರಾಜ್ಯವನ್ನು ಮುಂದುವರಿಸಿರ್ತಕ್ಕಂಥ ವ್ಯಕ್ತಿ ಹುಡ್ತಾನೆ. ಸುಸ್ವದ ಅಂತಿಕೊಂಡಂತ 6ನೇ ಗಣದ ಪಿತೃಗಳು ಅಂತ ಹೇಳಿದ್ದಾರೆ. ಇವರು ಕರ್ದಮ ಪ್ರಜಾಪತಿಯ ಮಕ್ಕಳು. ಇವರು ಪುಲಹ ಮಹರ್ಷಿಯಿಂದ ಹುಟ್ಟಿರ್ತಕ್ಕಂಥವರು. ಇವರ ಮಕ್ಕಳಾಗಿ ಈ ಸುಸ್ವಧರನ್ನು ಪೂಜೆ ಮಾಡತಕ್ಕಂಥವರು ವೈಶ್ಯರು. ವೈಶ್ಯರು ಶ್ರಾದ್ದ ಮಾಡುವಾಗ ಆವಾಗ ಸುಸ್ವಧ ಅಂತ ಅನ್ನೋ ಪಿತೃಗಳು ಬರ್ತಾರೆ. ಬಂದು ಇವರ ನೈವೇದ್ಯವನ್ನು ಸ್ವೀಕರಿಸಿ ಆನಂತರ ಪಿತೃಗಳಿಗೆ ಅವರ ಸ್ವಾಕ್ಯರಸವನ್ನು ಮುಟ್ಟಿಸಿ ಒಳ್ಳೆ ಸಂತಾನವಾಗಲಿ ಅಂತೇಳಿ ಆಶೀರ್ವಾದವನ್ನು ಕೊಡ್ತಾರೆ. ಆನಂತರ ಯಶೋಧ ಕ್ಷತ್ರಿಯರಿಂದ ಆಂಗಿರಸರು ಕ್ಷತ್ರಿಯರಿಂದ ಪೂಜಿಸಲ್ಪಟ್ಟರೆ ಸುಸ್ವದ ಇವರು ಪೂಜಿತರಾಗ್ತಾರೆ. ಇವಳಿಗೆ ವಿರಜಾ ಅಂತಿಕೊಂಡಂತ ಮಾನಸ ಪುತ್ರಿ ಇದ್ಲು. ಅವಳನ್ನೇ ನಹುಷನಿಗೆ ರಾಜ್ಯ ಕೊಟ್ಟು ಮದುವೆ ಮಾಡ್ತಾರೆ. ಇವರ ಹೊಟ್ಟೆಯಲ್ಲಿ ಹುಡ್ತಾನೆ ಯಯಾತಿ ಅಂತಿಕೊಂಡಂತ ಪ್ರಸಿದ್ಧ ರಾಜ. ಇನ್ನು ಕೊನೆಗೆ 7ನೇ ಇರ್ತಕ್ಕಂಥವರು ಸೋಮಪ. ಇವರು ಶೂದ್ರರು ಶ್ರಾದ್ದ ಮಾಡುವಾಗ ಬಂದು ಅವರ ಮೇಲೆ ಅನುಗ್ರಹವನ್ನು ಮಾಡ್ತಾರೆ. ಇವರು ತಾರತಮ್ಯದಲ್ಲಿ ಪಿತೃಗಣದಲ್ಲಿ 7ನೇಯವರು. ಈ ಸೋಮಪರು ಕವಿ ಅಂತಕೊಂಡ ಹೆಸರೆಂದು ಕೂಡ ಪ್ರಸಿದ್ಧರಾಗಿದ್ದಾರೆ. ಇವರ ಹೊಟ್ಟೆಯಲ್ಲಿ ಅಗ್ನಿದೇವರ ಪತ್ನಿಯಾದ ಆಗುವ ಸ್ವದಾ ಅಂತಕೊಂಡಂತಕ್ಕಂಥವಳು ಹುಡ್ತಾಳೆ. ಆನಂತರ ಸೋಮಪ ಅಂತಕೊಂಡಂತಕ್ಕಂಥ 7ನೇಯವರಲ್ಲಿ
ಸ್ವದಾ ಹುಡ್ತಾಳೆ. ಶೂದ್ರರು ಇವಳ ಮುಖಾಂತರ, ಸೋಮಪರ ಮುಖಾಂತರ ಪಿತೃಗಳಿಗೆ ಅನ್ನವನ್ನು ಸಮರ್ಪಣೆ ಮಾಡ್ತಾರೆ. ಇವರು ಇರೋದು ಮಾನಸ ಅಂತ ಒಂದು ಪ್ರಸಿದ್ಧವಾದ ಲೋಕದಲ್ಲಿ ವಾಸ ಮಾಡ್ತಾರೆ. ಈ ಸುಸ್ವದ ಪಿತೃಗಳ ಮಗಳು ನರ್ಮದ ಮುಂದೆ ನದಿಯಾಗಿ ಹರಿತಾಳೆ. ಪುರುಕುತ್ಸ ಅಂತ ರಾಜನ ಹೆಂಡತಿ ಆಗ್ತಾಳೆ. ಈ ರೀತಿಯಾಗಿ ಪ್ರತಿಯೊಂದು ಯುಗದ ಆರಂಭದಲ್ಲಿ, ಅಂದರೆ ಮನ್ವಂತರ ಪ್ರಳಯ ಆಗಿ ಹೊಸ ಮನ್ವಂತರ ಯುಗ ಪ್ರಾರಂಭವಾಗುವಾಗ ಅವರು ಶ್ರಾದ್ದದ ಧರ್ಮವನ್ನು ಜಗತ್ತಲ್ಲಿ ಉಪದೇಶ ಮಾಡ್ತಾರೆ. ಹೀಗಾಗಿ ಈ ಪಿತೃದೇವತೆಗಳು ಅಂತೇನಿದ್ದಾರೆ, ಇವರು ಎಲ್ಲರಿಗೂ ಕೂಡ ವಿಶೇಷವಾದ ರೀತಿಯಲ್ಲಿ ಅನುಗ್ರಹಕಾರಕರಾಗಿದ್ದಾರೆ. ಶ್ರದ್ಧೆಯಿಂದ ಶ್ರಾದ್ದ ಮಾಡಿ ನಾವೇ ಬಂದು ನಿಮ್ಮ ಪಿತೃಗಳಿಗೆ ಅನ್ನವನ್ನು ಮುಟ್ಟಿಸ್ತೇವೆ ಅಂತೇಳಿ ಪರೋಪಕಾರಿಯಾಗಿ ಬರತಕ್ಕಂಥವರು ಈ ಪಿತೃದೇವತೆಗಳು. ಈ 7 ಪಿತೃಗಣಗಳಿಗಿಂತ ಮೊದಲು ಹುಟ್ಟಿರ್ತಕ್ಕಂಥ ವ್ಯಕ್ತಿ ಯಮ. ಅವನಿಗೆ ಶ್ರಾದ್ದ ದೇವ ಅಂತ ಹೆಸರು. ಅವನು ಸೂರ್ಯನ ಪುತ್ರ. ಇನ್ನು ಈ ಪಿತೃಗಳನ್ನು ಆರಾಧನೆ ಮಾಡುವಾಗ ಬೆಳ್ಳಿ ಪಾತ್ರೆಯಲ್ಲಿ ಮಾಡಬೇಕು. ಯಾಕೆ ಅಂತಿಕೊಂಡಂತಂದರೆ, ಬೆಳ್ಳಿ ಪಾತ್ರೆ ಅಂತಿಕೊಂಡಂತ ಅನ್ನೋದು ರುದ್ರದೇವರಿಂದ ಹೌದು ಅಭಿವ್ಯಕ್ತವಾಗಿರ್ತಕ್ಕಂಥದ್ದು. ಆ ಬೆಳ್ಳಿಯ ಪಾತ್ರೆಯಲ್ಲಿ ಸ್ವಧಾ ಪಿತೃಭ್ಯ ಅಂತಿಕೊಂಡಂತೇಳಿ ಈ ಎಲ್ಲ ಪಿತೃದೇವತೆಗಳನ್ನು ಪೂಜೆ ಮಾಡಬೇಕು. ಈ ರೀತಿಯಾಗಿ ವೈರಾಜರು, ಅಗ್ನಿಶ್ವಾತ್ತರು, ಬರೀಷದರು ಅಂತಕ್ಕಂತಹ ಕಣ್ಣಿಗೆ ಕಾಣದೆ ತಮ್ಮ ವಿಶಿಷ್ಟ ಸಾಮರ್ಥ್ಯದಿಂದ ಸಂಚಾರ ಮಾಡ್ತಕ್ಕಂಥವರು ಇವರು ಉಪರಿಚರರು ಅಂತಕೊಂಡು ಅನಿಸ್ಕೊಳ್ತಾರೆ. ಆನಂತರ ಸುಕಾಲರು ಬ್ರಾಹ್ಮಣರಿಂದ ಪೂಜಿತರಾಗ್ತಾರೆ. ಆಂಗಿರಸರು ಕ್ಷತ್ರಿಯರಿಂದ ಪೂಜಿತರಾಗ್ತಾರೆ. ಸುಸ್ವದರು ವೈಶ್ಯರಿಂದ ಪೂಜಿತರಾಗ್ತಾರೆ. ಸೋಮಪ ಅಂತಿಕೊಂಡಂತನ್ನುವ ಪಿತೃದೇವತೆಗಳು ಶೂದ್ರರಿಗೆ ಸಹಾಯಕರಾಗಿ ಅವರ ಕಡೆಯಿಂದ ಸಾಧನೆಯನ್ನು ಮಾಡಿಸ್ತಾರೆ. ಈ ರೀತಿಯಾಗಿ ಯಾವುದೇ ವರ್ಣದವರು ಇರಲಿ, ಯಾರೇ ಇರಲಿ, ಅಂಥವರು ಈ ಪಿತೃದೇವತೆಗಳ ಅನುಗ್ರಹವನ್ನು ತಪ್ಪದೇ ಪಡೆಯಬೇಕು. ಆಮೇಲೆ ಪಿತೃಪೂಜನೆ ಮಾಡುವಾಗ ಬೆಳ್ಳಿಯ ಪಾತ್ರೆ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡಂತ ಹೇಳಿ ಅಂದಿದ್ದಾರೆ. ಹರಿವಂಶದಲ್ಲಿ ಹೇಳ್ತಾರೆ, ಶ್ರಾದ್ದಕ್ಕೆ ಉಪಯೋಗಿಸುವ ಎಲ್ಲ ಪಾತ್ರೆಗಳು ಬೆಳ್ಳಿಯದಿರಬೇಕು ಅಂತೇಳಿ. ನಿಜವಾಗೂ ದೇವರ ಪೂಜೆಗೆ ಬೆಳ್ಳಿ ನಿಷೇಧವದೆ, ಆದರೆ ಅದನ್ನು ಸರಾಸಗಟ ಉಪಯೋಗಿಸ್ತಾ ಇದ್ದೇವೆ. ಇಲ್ಲಿ ಕೂಡ ಸ್ವಧಾ ಪಿತೃಭ್ಯ ಅಂತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ದಾನ ಧರ್ಮಾದಿಗಳನ್ನು ಮಾಡಬೇಕು. ಯಾಕೆ ಹರಿವಂಶ ಪುರಾಣ ಹೇಳ್ತದೆ, ಸರ್ವೇಷಾಂ ರಾಜತಂ ಪಾತ್ರಂ ಅಥವಾ ರಜತಾನ್ವಿತಂ ದತ್ತಂ ಸ್ವಧಾ ಪರೋಧಾಯ ಶ್ರಾದ್ದಂ ಪ್ರೀಣಾತಿ ವೈ ಪಿತೃ ಅನ್ನುವ ಈ ಪ್ರಮಾಣ ಅಂತಿಕೊಂಡಂತೇನಿದೆ. ಬೆಳ್ಳಿಯ ಪಾತ್ರೆಯಿಂದ ಕೊಟ್ಟಿರ್ತಕ್ಕಂತಹ ಅರ್ಘ್ಯಾದಿ ಪೂಜೆಯನ್ನು ಪಿತೃದೇವತೆಗಳು ಸ್ವೀಕಾರ ಮಾಡ್ತಾರೆ, ಇಲ್ಲದೆ ಇದ್ದರೆ ಅದು ಅಸುರರು ಸ್ವೀಕಾರ ಮಾಡ್ತಾರೆ ಅಂತ ತಿಳ್ಕೊಂಡಂತೆ. ಇನ್ನು ಅಷ್ಟು ದೊಡ್ಡ ಬೆಳ್ಳಿಯ ಪಾತ್ರೆ ಇಲ್ಲ ಅಂತ ತಿಳ್ಕೊಂಡಂತಂದರೆ ತಾಮ್ರದ ಪಾತ್ರೆಯಲ್ಲಿ ಪಿತೃಗೋಸ್ಕರ ಕಾರ್ಯವನ್ನು ಮಾಡಬೇಕು. ಇಲ್ಲ, ಒಂದು ಬೆಳ್ಳಿ ಪಾತ್ರೆ ಇಡಬೇಕು, ಅದಕ್ಕೆ ಮುಟ್ಟಿಸಿ ತಾಮ್ರದ ಪಾತ್ರೆಗಳಿಂದ ಶ್ರಾದ್ದದ ಪರಿಕರಗಳನ್ನು ತಯಾರು ಮಾಡಿ ಶ್ರಾದ್ದದಲ್ಲಿ ಎಲ್ಲರಿಗೂ ಒಪ್ಪಿಸಬೇಕು ಅಂತ ಕೊಂಡೋಗಿದ್ದ.
ಈ ರೀತಿಯಾಗಿ ಪಿತೃಗಳ ಪರಿಚಯ ನಮಗಿರಬೇಕು. ಯಾವ ಹೆಸರಿನಲ್ಲಿ ಪಿತೃಗಳು ಬಂದಿದ್ದಾರೆ ಅಂತ ಅನ್ನೋದು ಅದನ್ನು ನೆಲೆ ಅಗೆದರೆ ಸಿಕ್ಕುವುದಿಲ್ಲ, ಪುರಾಣದಲ್ಲಿ ಸಿಗ್ತದೆ. ಅದರಿಂದಾಗಿ ವೈರಾಜರು, ಅಗ್ನಿಶ್ವಾತ್ತರು, ಬರೀಷದರು, ಸುಕಾಲರು, ಆಂಗಿರಸರು, ಸುಸ್ವಧರು, ಸೋಮಪರು ಅಂತೇಳಿ ರುದ್ರದೇವರಿಂದ ಅವತರಿಸಿರ್ತಕ್ಕಂಥ ಈ ಪಿತೃಗಳೇ ನಮ್ಮ ಪಿತೃದೇವತೆಗಳಾಗಿದ್ದಾರೆ. ಇಂಥ ಪಿತೃದೇವತೆಗಳನ್ನು ಕೂಡ ಇವತ್ತಿನ ದಿವಸ ಅಂದರೆ ಗಾಯತ್ರಿ ಮಂತ್ರವನ್ನು ನಾವು ತಪ್ಪದೆ ನೆನೆಯೋಣ, ತರ್ಪಣಾದಿಗಳನ್ನು ಕೊಡೋಣ, ನಮ್ಮ ಬ್ರಾಹ್ಮಣದ ಅಭಿವೃದ್ಧಿ ಆಗ್ತದೆ. ಈ ರೀತಿಯಾಗಿ ನಮಗೆ ಉಪಕಾರ ಮಾಡ್ತಕ್ಕಂಥವರು ಈ ಪಿತೃದೇವತೆಗಳು. ಶ್ರಾದ್ದದಲ್ಲಿ ಇಂತನ ಪಿತರ ಸೌಮ್ಯಾಸ ಅಂತ ಅನ್ನೋದು ಈ ಇವರನ್ನು ಆಯಾ ಸ್ಥಾನದಲ್ಲಿ ಬರೋದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥ ಕ್ರಮ ಇದು ಶ್ರಾದ್ದದಲ್ಲಿರ್ತಕ್ಕಂಥ ಒಂದು ಪ್ರೊಸೀಜರ್. ನಾನು ಪರಿಚಯಿಸಲಿಕ್ಕೆ ಕಾರಣ ಇಷ್ಟೇ. ಇವರ ಪರಿಚಯ ಹರಿವಂಶದಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಆವಾಹನಾದಿಗಳನ್ನು ಮಾಡುವಾಗ ನಾವು ಯಾರನ್ನು ಆವಾಹನ ಮಾಡ್ತಾ ಇದ್ದೇವೆ ನಮಗೆ ಗೊತ್ತಿರಬೇಕು. ವಾಸ್ತುಶಾಂತಿ ಆಗ್ತದೆ ಮನೆಯಲ್ಲಿ. ಆನಂತರ ಒಳ್ಳೆ ಬ್ರಾಹ್ಮಣರನ್ನು ಕರೆದಿರ್ತೇವೆ. ಅವರು ವಾಸ್ತುಶಾಂತಿಯನ್ನು ಚೆನ್ನಾಗಿ ಮಾಡಿಸ್ತಾರೆ, ಗೃಹ ಪ್ರವೇಶ ಮಾಡಿಸ್ತಾರೆ. ಒಬ್ಬ ಮಿತ್ರ ಭೇಟಿ ಆಗ್ತಾನೆ. ಏನಪ್ಪ ನಿನ್ನೆ ಬರಲಿಲ್ಲ, ಆಫೀಸಿಗೆ ಏನಾಯಿತು? ಇಲ್ಲ, ನಮ್ಮ ಮನೆಯಲ್ಲಿ ವಾಸ್ತುಶಾಂತಿ ಇತ್ತು, ಗೃಹ ಪ್ರವೇಶ ಇತ್ತು. ವಾಸ್ತುಶಾಂತಿ ಇತ್ತಾ? ಹೌದು. ನೀನೇನು ಮಾಡಿದೆಪ್ಪ? ಯಾರು ಪೂಜೆ ಏನು ಮಾಡಿದೆ? ಯಾರಿಗೆ ಪ್ರಾರ್ಥನೆ ಮಾಡಿದೆಪ್ಪ ನೀನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಪುರೋಹಿತರು ಬಂದಿದ್ರಪ್ಪ, ಏನೇನು ಮಂತ್ರ ಹೇಳಿದರು, ಕೂಡುಂದಾಗ ಕೂತೆ, ನಮಸ್ಕಾರ ಮಾಡಂದಾಗ ನಮಸ್ಕಾರ ಮಾಡಿದೆ, ಪ್ರದಕ್ಷಿಣೆ ಹಾಕೊಂಡು ಪ್ರದಕ್ಷಿಣೆ ಮಾಡಿದೆ, ಏನೇನು ಅಡಿಕೆಗಳನ್ನ ಇಟ್ಟಿದ್ರು, ಕಲಶ ಇಟ್ಟಿದ್ರು, ಏನೋ ಪೂಜೆ ಮಾಡಿಸಿದ್ರು, ಬೆಂಕಿಯಲ್ಲಿ ಏನೇನು ಆಹುತಿ ಹಾಕಿದ್ರು ಅಂತ ನಾವು ಉತ್ತರ ಕೊಟ್ಟರೆ ವಾಸ್ತು ದೇವತೆಗಳು ನಮ್ಮ ಮೇಲೆ ಎಷ್ಟು ಸಂತುಷ್ಟರಾಗ್ತಾರೆ ಹೇಳಿ. ವಾಸ್ತು ದೇವತೆಗಳೇ, ಈ ಮನೆಯಲ್ಲಿ ನನ್ನನ್ನು ಸುಖವಾಗಿಡಿ, ಈ ಮನೆಯಲ್ಲಿ ಧನಧಾನ್ಯಾದಿಗಳು ಇವೆಲ್ಲ ವಿಶೇಷವಾಗಿ ಬೆಳೆದು ಬರಲಿ, ಈ ಮನೆಯಲ್ಲಿ ನಾವು ಸುಖವಾಗಿರುವಂತೆ ಮಾಡಿರಿ. ಅರೆ, ಯಾರಿಗೆ ನೀವು ಸ್ತೋತ್ರ ಮಾಡ್ತಾ ಇದ್ದೀರಿ? ಪುರೋಹಿತರು ಸ್ತೋತ್ರ ಹೇಳಿದ್ರಿ, ಯಾರಿಗೆ ಮಾಡಿದ್ರಿ ಗೊತ್ತಾ ನಿಮಗೆ? ಗೊತ್ತು ಮಾಡಿಕೊಳ್ಳದೆ ಮಾಡಬೇಡಿ. ವಾಸ್ತು ಪುರುಷ ಅಂತಿಗುಣ ಅಂತಕ್ಕಂಥವ್ರು ವರಾಹದೇವರ ಪುತ್ರ. ಅವನ ವರ್ಣನೆ ಮಂತ್ರದಲ್ಲಿ ಬರ್ತದೆ, ಧ್ಯಾನ ಶ್ಲೋಕದಲ್ಲಿದೆ. ಅವನನ್ನು ಕಲ್ಪನೆ ಮಾಡಿಕೊಳ್ಳಿ. ನಾನು ಈ ಕಲಶದಲ್ಲಿ ಆವಾಹನ ಮಾಡ್ತಾ ಇದ್ದೇನೆ, ವಾಸ್ತುಪುರುಷ ಬಂದಿದ್ದಾನೆ, ಕುಳಿತುಕೊಂಡಿದ್ದಾನೆ, ಹೀಗಿದ್ದಾನೆ, ನನ್ನ ಪೂಜೆ ಸ್ವೀಕಾರ ಮಾಡ್ತಾ ಇದ್ದಾನೆ. ಗಣಪತಿ ಪೂಜೆ ಮಾಡ್ತೇವೆ, ದೇವ್ರ ಪೂಜೆ ಮಾಡ್ತೇವೆ. ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ತೀರ್ಥಮಟ್ಟಿನ ನೀರು ಹಾಕಿದ್ದು. ಒಂದನೇದು ಅರ್ಘ್ಯಂ. ಕೆಲವರಿಗೆ ತೀರ್ಥದ ಸೌಟು, ಕೌಳಿಗೆ ಅಂತ ಕರೀತಾರೆ. ಗಣಪತಿಯೇ ನಮಃ ಅರ್ಘ್ಯಂ ಸಮರ್ಪಯಾಮಿ, ಗಣಪತಿಯೇ ನಮಃ ಆಚಮನೀಯಂ ಸಮರ್ಪಯಾಮಿ. ತೀರ್ಥದ ಸೌಟಿನಿಂದ ನೀವು ಕೊಟ್ಟ ಯಾವ ಪೂಜೆಯನ್ನು ದೇವತೆಗಳು ಸ್ವೀಕರಿಸುವುದಿಲ್ಲ. ಯಾಕೆ? ಅದು ಪಿತೃಗಳಿಗೆ ಹೋಗೋದೇ ಇಲ್ಲ, ದೇವತೆಗಳಿಗೆ ಹೋಗೋದೇ ಇಲ್ಲ. ದೇವತೆಗಳಿಗೆ ನೀವೇನಾದರೂ ಕೊಡಬೇಕಾಗಿದ್ದರೆ ಇಲ್ಲಿಂದ ಕೊಡಬೇಕು. ಇದು ದೇವತೀರ್ಥ. ಅರ್ಘ್ಯಂ ಸಮರ್ಪಯಾಮಿ
ಕೈ ಬಿಡಿ. ಉದ್ಧರಣೆಯಿಂದ ಕೈಯಲ್ಲಿ ಹಾಕ್ಕೊಂಡು ಇಲ್ಲಿಂದ ಹೇಗೆ ಬಿಡಿ. ದೇವಾಸ್ತೃಪ್ಯಂತು ನದ್ಯಸ್ತೃಪ್ಯಂತು. ಬ್ರಹ್ಮಯಜ್ಞದಲ್ಲಿ ಇಲ್ಲಿಂದ ನೀರು ಬಿಡಬೇಕು. ಇಲ್ಲಿಂದ ಬಿಟ್ಟರೆ ಅವರು ಸ್ವೀಕಾರ ಮಾಡ್ತಾ ಇಲ್ಲರಿಲ್ಲ. ಋಷಿಗಳಿಗೆ ಇಲ್ಲಿಂದ ಬಿಡಬೇಕು. ಇದು ಋಷಿ ತೀರ್ಥ ಅಂತ ಹೇಳ್ಕೊಂಡು ಅನಿಸ್ಕೊಳ್ತದೆ. ವಸಿಷ್ಠ ಸ್ತೃಪ್ಯತು, ಭಾರ್ಗವ ಸ್ತೃಪ್ಯತು ಇತ್ಯಾದಿ, ವಿಶ್ವಾಮಿತ್ರ ಸ್ತೃಪ್ಯತು ಇತ್ಯಾದಿ, ಪುಲಹ ಸ್ತೃಪ್ಯತು, ಪುಲಸ್ಥ ಸ್ತೃಪ್ಯತು ಇತ್ಯಾದಿ ನೀರು ಬಿಡ್ತೇವೆ, ಇಲ್ಲಿಂದ ಬಿಡಬೇಕು. ಆ ನಂತರ ಪಿತೃಗಳಿಗೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ಬಿಡಬೇಕು. ಅಗ್ನಿಷ್ಠಾತ್ತಾದ್ಯ ಏ ಸರ್ವೇ ಪಿತರ ತಾನ್ ತರ್ಪಯಾಮಿ ತಾಂ ತರ್ಪಯಾಮಿ. ಎರಡು ಬೆರಳಿನ ಮಧ್ಯದಿಂದ ಪಿತೃಗಳ, ಇದು ಪಿತೃತೀರ್ಥ. ದೇವತೀರ್ಥ, ಋಷಿತೀರ್ಥ, ಪಿತೃತೀರ್ಥ. ಇಷ್ಟು ನಾವು ತಿಳಿದುಕೊಳ್ಳೋದಿಲ್ಲ ಅಂತಕೊಂಡಂತಂದರೆ ಮತ್ತೆ ಪೂಜೆ ಯಾಕೆ ಮಾಡಿಸ್ಬೇಕು, ಮಾಡಿ ಯಾಕೆ ಮಾಡಬೇಕು? ಸತ್ಯನಾರಾಯಣ ಯಾರು ಅಂತನ್ನೋದು ಗೊತ್ತಿರೋದಿಲ್ಲ, ಅವನು ಹೇಗಿದ್ದಾನೆ ಅಂತ ಗೊತ್ತಿರೋದಿಲ್ಲ, ವಾಸ್ತುಪುರುಷ ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಸಂಧ್ಯಾ ವಂದನೆಯಲ್ಲಿಯೂ ಕೂಡ ಯಾರನ್ನ ಎದುರಿಗಿಟ್ಕೊಂಡು ಗಾಯತ್ರಿ ಮಂತ್ರ ಮಾಡ್ತೇವೆ ಎಷ್ಟು ಜನರಿಗೆ ಗೊತ್ತಿದೆ? ಸೂರ್ಯಮಂಡಲ ಕಲ್ಪನೆ ಮಾಡಬೇಕು. ಸೂರ್ಯಮಂಡಲದಲ್ಲಿ ಪದ್ಮಾಸನದಲ್ಲಿ ಒಂದು ಕಮಲ, ತಾವರೆ ಮೇಲೆ ಪದ್ಮಾಸನದಲ್ಲಿ ಪರಮಾತ್ಮ ಕುಳಿತುಕೊಂಡಿದ್ದಾನೆ, ಸೂರ್ಯಾಂತರ್ಗತ ನಾರಾಯಣ. ಆ ನಂತರ ಅವನ ಎರಡೂ ತನ್ನ ತೊಡೆಯ ಮೇಲೆ ತನ್ನ ಕೈಗಳನ್ನು ಇಟ್ಟುಕೊಂಡಿದ್ದಾನೆ. ಆನಂತರ ಶಂಖಚಕ್ರಗಳನ್ನು ಧಾರಣ ಮಾಡಿದ್ದಾನೆ, ಕೊರಳಲ್ಲಿ ಮಾಲೆಯನ್ನು ಹಾಕ್ಕೊಂಡಿದ್ದಾನೆ, ಕರ್ಣಕುಂಡಲಗಳನ್ನು ಹಾಕ್ಕೊಂಡಿದ್ದಾನೆ. ಇಂಥ ಮೂರ್ತಿಯನ್ನು ಸಂಕಲ್ಪನೆ ಮಾಡಿ ಆನಂತರ ಪರಮಾತ್ಮನ ಪ್ರಾರ್ಥನೆ ಸ್ವೀಕಾರ ಮಾಡು ಅಂತೇಳಿ ಈ ಮೂರ್ತಿಯನ್ನು ಕಣ್ಣೆದುರಿಗಿಟ್ಕೊಂಡು ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಈ ರೀತಿ ಜಪ ಮಾಡಬೇಕು. ಈ ದೃಶ್ಯ ಕಣ್ಣೆದುರಿಗಿಟ್ಕೊಂಡು ಗಾಯತ್ರಿ ಯಾವ ರೂಪದಿಂದ ಪರಮಾತ್ಮನ ಕಣ್ಣೆದುರಿಟ್ಟುಕೊಳ್ಬೇಕು ಅಂತಕೊಂಡಂತಂದರೆ ನಿಮಗೆ ಆ ಚಿತ್ರ ತೋರಿಸ್ತೇನೆ ನೋಡಿ. ನೋಡಿ ಚಿತ್ರ ಕಾಣಿಸ್ತಾ ಇದೆ ಇಲ್ಲ? ಸುತ್ತಲೂ ಸೂರ್ಯಮಂಡಲದ ಮಧ್ಯದಲ್ಲಿ ಪದ್ಮಾಸನದಲ್ಲಿ ಸೂರ್ಯನಾರಾಯಣ ಕುಳಿತುಕೊಂಡಿದ್ದಾನೆ. ಸವಿತ್ರ ನಾಮಕ ನಾರಾಯಣ ಇವನೇ. ಕೆಳಗೆ ಒಂದು ಕಮಲ ಹಾಕಿ ಇಡಬೇಕಾಗಿತ್ತು, ಇರಲಿ ಪರವಾಗಿಲ್ಲ, ಅದರ ಮೇಲೆ ಕುಳಿತುಕೊಂಡಿದ್ದಾನೆ. ಆನಂತರ ಎರಡೂ ಕೈಗಳನ್ನು ತನ್ನ ತೊಡೆ ಮೇಲೆ ಇಳಿಬಿಟ್ಟಿದ್ದಾನೆ. ಇನ್ನು ಎರಡು ಕೈಯಲ್ಲಿ ಶಂಖ ಮತ್ತು ಚಕ್ರ ಇದೆ. ಆನಂತರ ಧೃತಶಂಖ ಚಕ್ರ ರಕ್ತೋವರ್ಣ, ಪ್ರಾತಃ ಕಾಲದಲ್ಲಿ ಕೆಂಪು, ಮಧ್ಯಾಹ್ನದಲ್ಲಿ ಬಿಳಿ, ಸಾಯಂಕಾಲ ಕಪ್ಪು ರೂಪ ಬಣ್ಣ ಚೇಂಜ್ ಆಗ್ತದೆ. ತಲೆ ಮೇಲೆ ಕಿರೀಟ ಹಾಕೊಂಡಿದ್ದಾನೆ, ಕೊರಳಲ್ಲಿ ಹಾರ ಹಾಕೊಂಡಿದ್ದಾನೆ. ಈ ರೀತಿ ರೂಪ, ಇದನ್ನು ಕಣ್ಣೆದುರಿಗೆ ಇಟ್ಟುಕೊಂಡೇ ನೀವು ಗಾಯತ್ರಿ ಜಪ ಮಾಡಿದರೆ ಭಗವಂತನಿಗೆ ಗಾಯತ್ರಿ ಜಪ ಮುಟ್ತದೆ, ಪರಮಾತ್ಮ ಸಂತುಷ್ಟನಾಗ್ತಾನೆ. ಅದೇ ರೀತಿಯಾಗಿ ಶ್ರಾದ್ದದಲ್ಲಿಯೂ ಕೂಡ ಪಿತೃಪಿತಾಮಹ ಪ್ರಪಿತಾಮಹರಲ್ಲಿ ವೈರಾಜರು, ಅಗ್ನಿಶ್ರಾತ್ತರು, ಆನಂತರ ಬರಿಷ್ಠದರು ಇವರನ್ನು ಆವಾಹನ ಮಾಡುತ್ತಾ, ಆನಂತರ ಸುಕಾಲ ಅಂತಕೊಂಡಂತ ಪಿತೃಗಳು ಬಂದು ನಮ್ಮ ಈ ಪೂಜೆಯನ್ನು ಸ್ವೀಕರಿಸಿ ಉದ್ಗಾರ ಮಾಡ್ತಾ ಇದ್ದಾರೆ ಅಂತ ಬ್ರಾಹ್ಮಣರು ತಿಳ್ಕೊಳ್ಬೇಕು. ಆಂಗಿರಸರ ಬಂದು ನಮ್ಮ ಕಡೆಯಿಂದ ಉದ್ಧಾರ ಮಾಡ್ತಾ ಇದ್ದಾರೆ, ಪೂಜೆ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತೇಳಿ ಕ್ಷತ್ರಿಯರು ತಿಳಿದುಕೊಳ್ಬೇಕು. ಸುಸ್ವದರು ಬಂದಿದ್ದಾರೆ ಅಂತೇಳಿ ವೈಶ್ಯರು ತಿಳ್ಕೊಳ್ಬೇಕು. ಸೋಮಪರು ಬಂದಿದ್ದಾರೆ ಅಂತ ತಿಳ್ಕೊಂಡಂತೇಳಿ ಶೂದ್ರರು ತಿಳಿದುಕೊಳ್ಬೇಕು. ಈ ರೀತಿಯಾಗಿ ಪಿತೃಗಳ ಪರಿಚಯವನ್ನು ಮಾಡಿಕೊಂಡು ಅವರ ಆರಾಧನೆ ಮಾಡಿದರೆ ಅವರ ಪೂಜೆಯಿಂದ ಏನು ಸಿಗ್ತದೆ ಅಂತಕೊಂಡಂತ ಅನ್ನೋದು, ನಿನ್ನೆ ನಾನು ಹೇಳಿದಂತೆ ಪ್ರೇತತ್ವ ಬರುವುದಿಲ್ಲ, ಉತ್ತಮವಾದ ಗತಿ ಸಿಗ್ತದೆ, ಒಳ್ಳೆ ಮಕ್ಕಳಾಗ್ತಾರೆ, ಮಕ್ಕಳು ಕೂಡ ಜ್ಞಾನಿಗಳಾಗ್ತಾರೆ, ಧಾರ್ಮಿಕರಾಗ್ತಾರೆ. ಒಟ್ಟು
ಪಿತೃದೇವತೆಗಳಿಂದ 7 ಕುಲ ಉದ್ಧಾರವಾಗ್ತದೆ. ಇಂಥ ಪಿತೃದೇವತೆಗಳನ್ನು ಶ್ರಾದ್ದದ ವಿಧಾನ ಮುಖಾಂತರ ಹೇಗೆ ಪೂಜಿಸಬೇಕು ಅಂತ ಅನ್ನೋದನ್ನು ನಾನು ಇನ್ನು ಮುಂದೆ ಕ್ರಮವಾಗಿ ಆ ವಿಧಿವಿಧಾನಗಳನ್ನೆಲ್ಲ ತಿಳಿಸ್ತೇನೆ. ತಪ್ಪದೆ ಪ್ರತಿಯೊಬ್ಬರು ಇದನ್ನು ಕೇಳಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿ. ಅಂಧವಿಶ್ವಾಸದಿಂದ ಶ್ರಾದ್ದ ಮಾಡುವ ಬದಲಾಗಿ ತಿಳಿದು ಶ್ರಾದ್ದ ಮಾಡಿದರೆ ಇನ್ನು ವಿಶೇಷವಾಗಿರ್ತಕ್ಕಂಥ ಫಲ ಇರ್ತದೆ. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ.